HCI ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ರಾಜ್ಯದಲ್ಲಿ ಯೂರಿಯಾ ಕೊರತೆ, ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡನೆ, ಜಿಲ್ಲಾ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ. ಚಟ್ಟಕ್ಕೇರಿಸಲು ಬಾಯಿ ತೆರೆದು ನಿಂತ ಚಿಕ್ಕಬಿಕ್ಕೋಡು ರಸ್ತೆ, ಸಂಕಷ್ಟದಲ್ಲಿರುವ ಗ್ರಾಮಸ್ಥರು, ವಿದ್ಯಾರ್ಥಿಗಳು, ಹಿರಿಯರು. ಕಾಡಾನೆ ಭೀತಿ ನಡುವೆ ಕೆಸರು ರಸ್ತೆಯಲ್ಲಿ ಕಷ್ಟದ ಓಡಾಟ, ರಸ್ತೆ ಸರಿಪಡಿಸಲು ಗ್ರಾಮಸ್ಥರ ಒತ್ತಾಯ. ಆಲೂರಿನಲ್ಲಿ ಯಶಸ್ವಿಯಾದ ಪಕ್ಷಿಗಳ ಛಾಯಾಚಿತ್ರ ಪ್ರದರ್ಶನ, ಕಲಾವಿದ ಹೆಮ್ಮಿಗೆ ಮೋಹನ್ ಹಾಗೂ ಬಿಎಸ್ ದೇಸಾಯಿ ಕೈ ಚಳಕದಿಂದ ಮೂಡಿಬಂದ ಪಕ್ಷಿ ಹಾಗೂ ಪ್ರಕೃತಿ ಕಲಾಚಿತ್ರಗಳು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದ ಪಕ್ಷಿ ಚಿತ್ರ ಪ್ರದರ್ಶನ. ಕೇಂದ್ರ ಸರ್ಕಾರವು ಸಮರ್ಪಕವಾಗಿ ನೀಡಿರುವ ರಸಗೊಬ್ಬರವನ್ನು ಸರಿಯಾಗಿ ರೈತರಿಗೆ ಹಂಚಿಕೆ ಮಾಡದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಸಂತೆಪೇಟೆ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಜಂಟಿ ಕೃಷಿ ನಿರ್ದೇಶಕರ ಕಾರ್ಯಾಲಯದ ಮುಂದೆ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಬೇಲೂರು ಕ್ಷೇತ್ರದ ಶಾಸಕ ಎಚ್ಕೆ ಸುರೇಶ್ ಮಾತನಾಡಿ, ರಾಜ್ಯದಲ್ಲಿ ರೈತರಿಗೆ ಕಳಪೆ ಬಿತ್ತನೆ ಬೀಜ ವಿತರಿಸಿರುವುದು ಮತ್ತು ರಸಗೊಬ್ಬರದ ಕೊರತೆಗೆ ರಾಜ್ಯ ಸರ್ಕಾರವೇ ಹೊಣೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಖಂಡಿಸುತ್ತದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ನಾಡಿನ ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸಿಲ್ಲ. ಸಿದ್ದರಾಮಯ್ಯ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ದಿನದಿಂದ ಈ ನಾಡಿನ ರೈತರಿಗೆ ಒಳಿತಾಗುವಂತಹ ಯಾವುದೇ ಕ್ರಮವನ್ನ, ನಿರ್ಧಾರವನ್ನ, ಯೋಜನೆಗಳನ್ನ ತೆಗೆದುಕೊಂಡಿಲ್ಲ ಎಂದು ರೈತ ಮೋರ್ಚಾ ಆಕ್ಷೇಪಿಸುತ್ತದೆ ಎಂದರು. ಮತ್ತು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಮಾತನಾಡಿ, ಮುಂಗಾರು ವಾಡಿಕೆಗಿಂತ ಮುಂಚಿತವಾಗಿ ಆರಂಭವಾಗಿರುವ ಬಗ್ಗೆ ಅರಿವು ರಾಜ್ಯ ಸರ್ಕಾರಕ್ಕೆ ಮತ್ತು ಕೃಷಿ ಸಚಿವರಿಗೆ ಇರಬೇಕಿತ್ತು. ಇಡೀ ರಾಜ್ಯದಲ್ಲಿ ಒಂದೇ ಸಮಯಕ್ಕೆ ಬಿತ್ತನೆಯನ್ನ ಮಾಡೋದಿಲ್ಲ. ಹಾಗಾಗಿ ಕಲಬುರಗಿ, ಕೊಪ್ಪಳ, ಶಿವಮೊಗ್ಗ ಹಾಗೂ ಇತರೆ ಜಿಲ್ಲೆಗಳಲ್ಲಿ ಎಷ್ಟು ಯೂರಿಯಾ ಸ್ಟಾಕ್ ಇಡಬೇಕಾಗಿತ್ತು, ಬಿತ್ತನೆ ಬೀಜ ಸ್ಟಾಕ್ ಇಡಬೇಕಾಗಿತ್ತು ಎನ್ನುವ ಅಂದಾಜು ಮಾಹಿತಿ ಕೃಷಿ ಸಚಿವರಿಗೆ ಇರಬೇಕಾಗಿತ್ತು ಎಂದು ಗಮನ ಸೆಳೆಯುತ್ತಿದ್ದೇವೆ ಎಂದರು. ರಾಜ್ಯದಲ್ಲಿ ರಸಗೊಬ್ಬರ ಕಾಳದಂಧೆ ನಡೆಯುತ್ತಿದೆ. ರೈತರು 2 ಪಟ್ಟು 3 ಪಟ್ಟು ಹಣ ನೀಡಿ ಯೂರಿಯಾ ಗೊಬ್ಬರವನ್ನು ಖರೀದಿ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರಿಗೆ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜ ನೀಡದೆ ಕಳಪೆ ಬಿತ್ತನೆ ಬೀಜ ನೀಡಿದ್ದು ರೈತರು ಕಂಗಾಲಾಗಿ ಪರದಾಡುತ್ತಿದ್ದಾರೆ. ಇದರ ಪರಿಣಾಮವೇ ಇಂದು ರೈತರು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಕೃಷಿ ಸಚಿವರು ತಕ್ಷಣ ಜಾಗೃತರಾಗಿ ಕಳಪೆ ಬಿತ್ತನೆ ಬೀಜ ಮತ್ತು ಕಲಬೆರಕೆ ಗೊಬ್ಬರ ನೀಡುವ ಏಜೆನ್ಸಿಗಳನ್ನು ಗುರುತಿಸಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವರಿಗೆ ಸರಿಯಾದ ರೀತಿ ಶಿಕ್ಷೆ ಆಗಬೇಕೆಂದು ಒತ್ತಾಯಿಸುತ್ತೇವೆ ಎಂದರು. ಪ್ರತಿಭಟನೆಯಲ್ಲಿ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಬಿಎಚ್ ನಾರಾಯಣಗೌಡ, ಪ್ರಧಾನ ಕಾರ್ಯದರ್ಶಿ ನಟರಾಜು, ಉಪಾಧ್ಯಕ್ಷ ಮಹೇಶ್, ಕಾರ್ಯದರ್ಶಿ ಶಕುನೇಗೌಡ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಗಿರೀಶ್, ಪ್ರಸನ್ನಕುಮಾರ್, ಶೋಭನ್ ಬಾಬು, ವಿಜಯಲಕ್ಷ್ಮಿ, ಅಂಜನಪ್ಪ, ವೇದಾವತಿ, ರಾಜಕುಮಾರ್ ಇತರರು ಉಪಸ್ಥಿತರಿದ್ದರು. HCI ನ್ಯೂಸ್ ಹಾಸನ್. ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ರೈತರ ಪಾಲಿಗೆ ರಾಜ್ಯ ಸರ್ಕಾರ ಇದೆಯೋ ಸತ್ತಿದೆಯೋ ಅಂತ ನಮಗೆ ಗೊತ್ತಿಲ್ಲ. ಹಾಸನ ಜಿಲ್ಲೆಗಂತೂ ಖಂಡಿತವಾಗ್ಲೂ ಕೂಡ ರಾಜ್ಯ ಸರ್ಕಾರ ರೈತರ ಪಾಲಿಗೆ ಇಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಈ ಕ್ಷೇತ್ರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕಟ್ಟಾಯ ಹೋಬಳಿಯಲ್ಲಿ ಈ ರೀತಿ ಆಗಿದೆ ಅಂತಕ್ಕಂಥ ವಿಚಾರ ಗೊತ್ತಾದ ತಕ್ಷಣ ಚನ್ನಂಗಿಹಳ್ಳಿ ಪಂಚಾಯತಿಗೆ ನಾನು ಭೇಟಿ ಕೊಟ್ಟೆ. ಮಾಧ್ಯಮ ಮಿತ್ರನು ಕೂಡ ಜೊತೆಲಿ ಕರ್ಕೊಂಡೋಗಿ ಇದು ರೋಗ ಆಗಿರತಕ್ಕಂಥ ವಿಚಾರ ಗೊತ್ತಾದ ತಕ್ಷಣ ಇಲ್ಲಿಯ ಡೈರೆಕ್ಟರ್ನ ಅಂದ್ರೆ ಕೃಷಿ ಇಲಾಖೆಯ ಡೈರೆಕ್ಟರ್ಗಳನ್ನ ಸ್ಥಳಕ್ಕೆ ಬರಬೇಕು, ಪರಿಶೀಲನೆ ಮಾಡಬೇಕು ಅಂತ ಹೇಳಿದೆ. ಬಂದಂತ ಸಂದರ್ಭದಲ್ಲಿ ಇಡೀ ಕಟ್ಟಾಯ ಮತ್ತು ಆಲೂರು ತಾಲೂಕು, ಹಾಸನ ಜಿಲ್ಲೆಯಲ್ಲಿ ಸಂಪೂರ್ಣ ರೋಗ ಬಂದು ರೈತರ ವ್ಯವಸ್ಥೆ ಹೇಳಲಿಕ್ಕೆ ಅಸಾಧ್ಯವಾಗಿದೆ. ನಾನು ಆ ಕ್ಷಣನೇ ನಾನು ಡಿಡಿ ಅವರಿಗೆ, ಎಡಿ ಅವರಿಗೆ ಮಾಹಿತಿಯನ್ನ ಕೊಟ್ಟು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು. ಸರ್ಕಾರ ಕೊಟ್ಟಿರ್ತಕ್ಕಂಥ ಬೀಜ, ಸರ್ಕಾರ ಕೊಟ್ಟಿರ್ತಕ್ಕಂಥ ಗೊಬ್ಬರ, ಸರ್ಕಾರ ಕೊಟ್ಟಿರ್ತಕ್ಕಂಥ ಔಷಧಿ ಇಷ್ಟು ಸಿಂಪಡಣೆ ಮಾಡಿದ್ಮೇಲೆ ಇದಕ್ಕೆ ಕಾಯಿಲೆ ಬಂದಕ್ಕೆ ಇದಕ್ಕೆ ಜವಾಬ್ದಾರಿ ಯಾರು? ಸರ್ಕಾರ ನೇರ ಕಾರಣ. ಇವತ್ತು ಆಲೂಗೆಡ್ಡೆ ಬೆಳೀತದಂತ ರೈತರು ಇವತ್ತು ಎಲ್ಲೂ ಆಲೂಗೆಡ್ಡೆ ಬೆಳೆನ ಬೆಳೆಯಕ್ಕಾಗದೇ ಇರೋ ಪರಿಸ್ಥಿತಿ ಆಗಿದೆ. ನಮ್ಗೆ ಉಳಿದಿದ್ದು ಒಂದೇ ಕಮರ್ಷಿಯಲ್ ಬೆಳೆ ಅಂತ ಹೇಳಿದ್ರೆ ಜೋಳನು ಕೂಡ ಇವತ್ತು ಬೆಳಿಗ್ಗೆ ಆಗದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದ್ರೆ ಇದಕ್ಕೆ ಯಾರು ಕಾರಣ? ಮಾನ್ಯ ಕೃಷಿ ಸಚಿವರು ಹಾಸನ ಜಿಲ್ಲೆಯ ರೈತರಿಗೆ ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೂ ಕೂಡ ಒಂದೇ ಒಂದಿನ ಜನಗಳು ಬೆಳೀತಕ್ಕಂಥ ಬೆಳೆಗಾಗ್ಲಿ ಹೊಲಕ್ಕಾಗ್ಲಿ ಒಂದೇ ಒಂದಿನ ಭೇಟಿ ಕೊಟ್ಟಿಲ್ಲ. ಹಾಸನಕ್ಕೆ ಬಂದೋದ್ರು ಸಮೇತ ಎಲ್ಲೋ ಕುತ್ಕೊಂಡು ಮೀಟಿಂಗ್ ಮಾಡೋಗ್ತಾರೆ. ಒಂದ್ ದಿವಸ ಯಾವ್ದಾರು ಹೊಲಕ್ಕೆ ಗದ್ದೆಗೆ ಇಳಿದಿರೋದ ನೀವು ನೋಡಿದ್ರೆ ಯಾವ್ದಾರ ಮಂತ್ರಿಗಳನ್ನ ನೋಡಿಲ್ಲ. ಏನ್ ಮಾಡ್ತಾ ಇದಾರೆ? ರಾಜ್ಯದಲ್ಲಿ ರೈತರಿಗೆ ಬೆನ್ನೆಲುಬು ಅಂತ ಹೇಳ್ತೀವಿ. ಕೇಂದ್ರ ಸರ್ಕಾರ 8,70,000 ಟನ್ ಗೊಬ್ಬರ ಕೊಟ್ಟಾಗ ಅನ್ನಂಗೆ ಒಬ್ಬ ಕೃಷಿ ಸಚಿವ ರೈತರು ಕಂಗಾಲಾಗಿ ಗೊಬ್ಬರ ಇಲ್ದಲೆ ಹಾಕಿರ್ತಕ್ಕಂಥ ಏನು ಕಳಪೆ ಬೀಜ ವಿತರಣೆಯನ್ನ ಮಾಡಿ ಬಿಳಿ ರೋಗವನ್ನು ಬಂದಿರತಕ್ಕಂಥ ಜೋಳವನ್ನ ಜಿಲ್ಲೆನಲ್ಲಾಗ್ಲಿ ರಾಜ್ಯದಲ್ಲಿ ವೀಕ್ಷಣೆ ಮಾಡದೆ ಇವತ್ತು ರೈತರಿಗೆ ಒಂದು ದೊಡ್ಡ ದ್ರೋಹವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಬಹುಶಃ ಕೇಂದ್ರ ಸರ್ಕಾರ ಅತಿ ಹೆಚ್ಚು ಗೊಬ್ಬರವನ್ನ ಸರಬರಾಜು ಮಾಡಿರ್ತಕ್ಕಂಥದ್ದು, ಬೇಡಿಕೆಗಿಂತ 2 ಲಕ್ಷ ಟನ್ ಅನ್ನ ಹೆಚ್ಚಿಗೆ ಮಾಡಿದ್ರು ಸಹ ಇವತ್ತು ಕಳ್ಳ ಸಂತೆನಲ್ಲಿ ಅದನ್ನ ವ್ಯಾಪಾರವನ್ನ ಮಾಡಿ ಇವತ್ತು ರಾಜ್ಯಕ್ಕೆ, ಅದೊಂದು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ದ್ರೋಹವನ್ನ ಬಗ್ದಿರ್ತಕ್ಕಂಥದ್ದು. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಹಾಸನ ಜಿಲ್ಲೆಗೆ ಕಳೆದ
26ನೇ ತಾರೀಕು ಭೇಟಿಯನ್ನ ಕೊಟ್ಟಿದ್ರಿ. ತಾವು ಮತ್ತೆ ಉಪಮುಖ್ಯಮಂತ್ರಿಗಳು ಭೇಟಿಯನ್ನ ಕೊಟ್ಟಿದ್ರಿ. ಆದ್ರೆ ಅಲ್ಲಿ ಮುಂದಿನ ಮುಖ್ಯಮಂತ್ರಿ ಮತ್ತೆ ಸಿದ್ದರಾಮಯ್ಯನವರು ಅಂತಕ್ಕಂಥ ಘೋಷಣೆ, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಘೋಷಣೆ ಹೊರತು ತಮ್ಮ ಬಾಯಲ್ಲಿ ಒಂದೇ ಒಂದಾದ್ರೂ ಸಹ ರೈತರ ಬಗ್ಗೆ ಕಾಳಜಿ, ಇಲ್ಲಿ ರೈತರಿಗೆ ಏನಾಗಿದೆ ಇವತ್ತು ಮಾನ್ಯ ನಮ್ಮ ಪ್ರತಿಪಕ್ಷದ ನಾಯಕರು ಕಳೆದ 15 ಬೇಲೂರು ತಾಲೂಕಿನ ಬಿಕ್ಕೋಡು ಗ್ರಾಮದ ವ್ಯಾಪ್ತಿಯ ಚಿಕ್ಕ ಬಿಕ್ಕೋಡು ರಸ್ತೆಯ ಸ್ಥಿತಿ ಚಿಂತಾಜನಕವಾಗಿದೆ. ಸುಮಾರು 2 ಕಿಲೋಮೀಟರ್ ಉದ್ದದ ಈ ಗ್ರಾಮಾಂತರ ರಸ್ತೆ ಕಾಫಿ ತೋಟಗಳು, ಹೊಲ ಗದ್ದೆಗಳಿಗೆ ಹಾಗೂ ಬಿಕ್ಕೋಡು ಪಟ್ಟಣಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಆದರೆ ಇತ್ತೀಚಿನ ಭಾರೀ ಮಳೆಯಿಂದಾಗಿ ಈ ರಸ್ತೆ ಸಂಪೂರ್ಣವಾಗಿ ಕೆಸರುಗದ್ದೆಯಾಗಿ ಪರಿವರ್ತನೆಯಾಗಿದೆ. ದಿನನಿತ್ಯದ ಪ್ರಯಾಣವು ಸ್ಥಳೀಯರ ಪಾಲಿಗೆ ನಿಜಕ್ಕೂ ಜೀವದ ಹಂಗಿನ ಸಂಚಾರವಾಗಿ ಪರಿಣಮಿಸಿದೆ. ಕಳೆದ ಕೆಲವು ದಶಕಗಳಿಂದ ಈ ರಸ್ತೆಗೆ ಕೇವಲ ಜಲ್ಲಿಕಲ್ಲನ್ನು ಹಾಕಲಾಗದ ಸ್ಥಿತಿಯಲ್ಲಿ ಗ್ರಾಮಸ್ಥರು ನಿರ್ಲಕ್ಷ್ಯವನ್ನು ಎದುರಿಸುತ್ತಿದ್ದಾರೆ. ಶನಿವಾರದಂದು ಚಿಕ್ಕ ಬಿಕ್ಕೋಡು ನಿವಾಸಿ ಚಂದ್ರಶೆಟ್ಟಿ ಎಂಬುವರು ಈ ರಸ್ತೆಯಲ್ಲಿ ಬೈಕ್ನಿಂದ ಬಿದ್ದು ಕಾಲು ಮುರಿದು ಆಸ್ಪತ್ರೆಗೆ ದಾಖಲಾದ ಘಟನೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮಸ್ಥರಾದ ವಿರೂಪಾಕ್ಷ ಮಾತನಾಡಿ, ಹಲವಾರು ವರ್ಷಗಳಿಂದ ನಾವು ಶಾಸಕರಿಗೆ, ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ದೇವೆ. ಆದರೆ ಯಾರಿಂದಲೂ ಸ್ಪಂದನೆ ಇಲ್ಲ. ಪ್ರತಿನಿತ್ಯ ಬೈಕ್ ಸವಾರರು ಬಿದ್ದು ಕೈಕಾಲು ಮುರಿದುಕೊಳ್ಳುತ್ತಿದ್ದಾರೆ. ಶಾಲಾ ಮಕ್ಕಳಿಗೆ ಶಾಲೆಗೆ ಹೋಗೋದು ನರಕಯಾತನೆಯಾಗಿದೆ ಎಂದು ಅಳಲನ್ನ ತೋಡಿಕೊಂಡರು. ಮಲೆನಾಡಿನ ಈ ಭಾಗದಲ್ಲಿ ಹೆಚ್ಚುತ್ತಿರುವ ಕಾಡಾನೆ ಉಪದ್ರವವು ಇನ್ನೊಂದು ದೊಡ್ಡ ಸಮಸ್ಯೆಯಾಗಿದೆ. ರಾತ್ರಿ ವೇಳೆ ವಾಹನಗಳಲ್ಲಿ ಆಸ್ಪತ್ರೆ ಅಥವಾ ಬಿಕ್ಕೋಡು ಪಟ್ಟಣಕ್ಕೆ ಹೋಗೋದು ಈ ರಸ್ತೆಯ ಕೆಸರಿನಿಂದ ಅಸಾಧ್ಯವಾಗಿದೆ. ಆಟೋ, ಕಾರುಗಳು ಮುಳುಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಜೊತೆಯಲ್ಲಿ ಮಣ್ಣು ಕುಸಿತ, ಕಂದಕಗಳು ಹಾಗೂ ನೀರು ಹರಿದು ಹೋಗುವ ದಾರಿ ಇಲ್ಲದ ಬಗ್ಗೆ ಸಮಸ್ಯೆಯನ್ನು ಇನ್ನಷ್ಟು ಗಂಭೀರಗೊಳಿಸಿದೆ. ಏನಾದರೂ ಈ ರಸ್ತೆಗೆ ಜಲ್ಲಿಕಲ್ಲು ಹಾಕಿಸಿದ್ರೂ ಸಾಕು, ಕನಿಷ್ಠ ಮಕ್ಕಳಿಗೆ, ರೈತರಿಗೆ, ವೃದ್ಧರಿಗೆ ದಿನನಿತ್ಯದ ಪ್ರಯಾಣಕ್ಕೆ ನಿಟ್ಟುಸಿರು ಬಿಟ್ಟಂತಾಗಲಿ ಎಂದು ಸ್ಥಳೀಯರು ಮನವಿ ಮಾಡುತ್ತಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು, ಶಾಸಕರು ಈ ಬಗ್ಗೆ ತಕ್ಷಣ ಗಮನಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಹಕ್ಕುಪೂರ್ವಕವಾಗಿ ಆಗ್ರಹಿಸಿದ್ದಾರೆ. ಈ ರಸ್ತೆ ಸಂಬಂಧ ಮಾತನಾಡಿದ ಬಿಕ್ಕೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ತೇಜುಕುಮಾರ್, ಹಲವು ದಶಕಗಳಿಂದ ಈ ರಸ್ತೆ ಅಭಿವೃದ್ಧಿಗೊಂಡಿಲ್ಲ. ಹಲವು ಬಾರಿ ಹಿಂದಿನ ಶಾಸಕರುಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನಗೊಂಡಿಲ್ಲ ಮತ್ತು ಹಾಲಿ ಶಾಸಕ ಎಚ್.ಕೆ. ಸುರೇಶ್ ರವರಿಗೂ ಮನವಿ ಸಲ್ಲಿಸಿದ್ರೂ ಗ್ರಾಮ ಪಂಚಾಯಿತಿಯಲ್ಲಿ ಈ ರಸ್ತೆ ಅಭಿವೃದ್ಧಿಗೆ ಯಾವುದೇ ಅನುದಾನವಿಲ್ಲದ ಕಾರಣ ಮಾನ್ಯ ಶಾಸಕರು ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಅನುದಾನಗಳಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು. ಮಾನ್ಯ ಶಾಸಕರು ಬಿಕ್ಕೋಡು ಗ್ರಾಮಕ್ಕೆ 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೀರುಗಾವಲಿ ಯೋಜನೆ ಅವಶ್ಯಕತೆ ಇಲ್ಲದಿದ್ರೂ ನೀಡಿದ್ದು ಪ್ರಮುಖವಾಗಿ ಬೇಕಿರುವ ರಸ್ತೆ ಕಾಮಗಾರಿಯನ್ನ ಅಭಿವೃದ್ಧಿ ಮಾಡಿಕೊಡಬೇಕೆಂದು ಶಾಸಕರಲ್ಲಿ ಮನವಿ ಮಾಡಿದರು. HCN ನ್ಯೂಸ್, ಬೇಲೂರು. ಮಕ್ಕಳು ಯಾವ ವೆಹಿಕಲ್ಗಳು ಊರೊಳಗೆ ಬರ್ತಾ ಇಲ್ಲ. ಆದಷ್ಟು ಉಲ್ಲಲ್ಲಿ ಸುರೇಶ್ ಅವರು ಬಂದು ಈ ರೋಡ್ ಬಂದು ಒಂದ್ಸಲ ನೋಡ್ಕೊಂಡು ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿನ ವ್ಯವಸ್ಥೆ ಹೆಂಗಿದೆ ಅಂತ. ಡೈಲಿ ನಮಗೆ ತೋಟಕ್ಕೆ ಹೋಗೋಕ್ಕೆ, ಒಂದು ಬಿಕ್ಕೋಡಿಗೆ ಹೋಗೋಕ್ಕೂ ಆಗ್ತಾ ಇಲ್ಲ. ಒಂದು ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಆಟೋ ಸಮೇತ ಬರ್ತಾ ಇಲ್ಲ. ಅಷ್ಟು ಪರದಾಡ್ತಿದ್ದೀವಿ. ಆದಷ್ಟು ಬೇಗ ಬಂದು ನೀವು ನೋಡಿ ರೋಡ್ ಮಾಡಿಕೊಡ್ಬೇಕು ಅಂತ. ಇದು ನೋಡಿ 25 ನಿಮಿಷವೇ ಆದ್ರೂ ಎಲ್ಲ ಕಡೆ ಎಲ್ಲ ರೋಡ್ ಆಗಿದೆ. ಈ ರೋಡ್ ಇನ್ನೂ ನಟ್ಟಿಗದ್ದೆ ಆಯ್ಕೆ ಬಂದು ಆದಷ್ಟು ಬೇಗ ಒಂದು ರೋಡ್ ಮಾಡಿಕೊಡಿ ಅಂತ ಕೇಳ್ಕೊತಿದ್ದೀವಿ. ಮಾನ್ಯ ಶಾಸಕರು ಇಲ್ಲೇ ಕೋಡಿಹಳ್ಳಿ ರಸ್ತೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಬಂದಿದ್ರು. ಉದ್ಘಾಟನೆಗೆ ಬಂದಾಗ ನಾವು ಇಡೀ ಗ್ರಾಮಸ್ಥರೆಲ್ಲ ಹೆಂಗಸರು ಮಕ್ಕಳೆಲ್ಲ ಹೋಗಿದ್ದು. ಅವ್ರು ಬಂದು ನಮ್ಮ ರಸ್ತೆ ನೋಡಿ ಅಂದ್ರು ನೋಡೋವಷ್ಟು ಅವರಿಗೆ ಸಮಯನೂ ಇರಲಿಲ್ಲ. ಏನೋ ಇದೋ ಫಂಕ್ಷನ್ ಇದೆ ಅಂತ ಫಂಕ್ಷನ್ನಿಗೆ ಹೋದ್ರು. ನಮಗಿಂತಲೂ ಫಂಕ್ಷನ್ ಅವ್ರಿಗೆ ಹೆಚ್ಚಾದರೆ ನಾವ್ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕಾಗತ್ತೆ? ಇಲ್ಲ, ಆನೆಗಳು ಬರ್ತಾಯಿದೆ, ಆನೆಗಳು ಬಂದೇನೋ ಜನಗಳ ಸಾಯಿಸಿರೋ 15 ಲಕ್ಷ ದುಡ್ಡು ಕೊಟ್ಬಿಟ್ಟು ಕೈ ಒರ್ಸಿ ಹೋಗ್ತಾರೆ, ಕಣ್ಣೊರ್ಸಿ ಹೋಗ್ತಾರೆ. ನಮ್ಮ ಹೆಂಡ್ರ ಮಕ್ಳಿಗೆ ಯಾರಾಗೋದು? ನಾವ್ಯಾಕೆ ಓಡಾಡಬೇಕಾಗತ್ತೆ? ಅದ್ರಿಗೆ ದಯವಿಟ್ಟು ಮನವಿ ಮಾಡ್ತಿದ್ವಿ ಶಾಸಕರಿಗೆ, ಇದ್ರ ಬಗ್ಗೆ ಒಂಚೂರು ಗಮನ ಹರಿಸಿ ದಯವಿಟ್ಟು ಅನ್ಯಾಯ ವ್ಯವಸ್ಥೆ ನಮಗೆ ಒಂಚೂರು ರಸ್ತೆ ವ್ಯವಸ್ಥೆ ಮಾಡಿಕೊಡಿ. ಇದೇ ಕೇಳ್ಕೆಂದ್ರೆ ನಮಗೆ ಇನ್ನೇನು ಬೇಕಾಗಿಲ್ಲ. ರಸ್ತೆ ಒಂದು ಇದ್ರೆ ನಾವೆಲ್ಲ ಮಾಡ್ಕೊಂತೀವಿ. ರಸ್ತೆ ಒಂದು ಕ್ಲೀನ್ ಮಾಡಿಕೊಡಿ ಅಷ್ಟೇ. ಇನ್ನೇನು ನಟ್ಟಿಗದ್ದೆ ಆದಂಗೆ ಆಗಿದೆ, ನಟ್ಟಿನೇ ನೋಡ್ಬೋದು. ಆ ಥರ ವ್ಯವಸ್ಥೆ ಇಲ್ಲಿದೆ. ನೀವೇ ನೋಡ್ತಾ ಇದ್ದೀರಾ. ಆಲೂರು ತಾಲೂಕು ಒಕ್ಕಲಿಗರ ಸಂಘ, ಹಾಸನ ಜಿಲ್ಲಾ ಪಕ್ಷಿ ವೀಕ್ಷಕರ ಸಂಘ ಇವರ ಸಂಯುಕ್ತಾಶ್ರಯದಲ್ಲಿ ಹೆಮ್ಮಿಗೆ ಮೋಹನ್ ರವರ ಕ್ಯಾಮೆರಾದಲ್ಲಿ ಸೆರೆ ಹಿಡಿದ ಪಕ್ಷಿಗಳ ಛಾಯಾಚಿತ್ರ ಪ್ರದರ್ಶನ ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪಕ್ಷಿ ಪ್ರೇಮಿ ಹಾಗೂ ಛಾಯಾಚಿತ್ರಕಾರ ಹೆಮ್ಮಿಗೆ ಮೋಹನ್ ಮಾತನಾಡಿ, ಪಶ್ಚಿಮ ಘಟ್ಟ ಬಯಲುನಾಡಿನ ಪಕ್ಷಿಗಳು ಮತ್ತು ವಲಸೆ ಪಕ್ಷಿಗಳ ವರ್ಗೀಕರಣವನ್ನ ಮಾಡಿ ಎಲ್ಲಾ ತರಹದ ಹಕ್ಕಿಗಳ ಛಾಯಾಚಿತ್ರವನ್ನ ಸೆರೆ ಹಿಡಿದು ನಮ್ಮ ಸಮುದಾಯಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿ ಅವುಗಳ ಪ್ರಭೇದವನ್ನ ತೋರಿಸುತ್ತಿದ್ದೇವೆ. ಏಕೆಂದರೆ ಪ್ರಕೃತಿಯಲ್ಲಿ ಪಕ್ಷಿಗಳ ಪಾತ್ರ ಬಹುಮುಖ್ಯವಾದದ್ದು. ಪಕ್ಷಿಗಳು ಇಲ್ಲವಾದರೆ ಪ್ರಕೃತಿಗೆ ಧಕ್ಕೆ ಆಗುತ್ತದೆ. ಪಕ್ಷಿಗಳು ಪ್ರಕೃತಿಯನ್ನ ಮುನ್ನಡೆಸುವ ರೂವಾರಿಗಳು. ಅಂತಹ ಪಕ್ಷಿಗಳಿಗೆ ಧಕ್ಕೆ ಬಂದರೆ ಮನುಷ್ಯ ಪ್ರಪಂಚಕ್ಕೆ ಉಳಿಗಾಲವಿಲ್ಲ. ಪ್ರಕೃತಿಯ ಉಳಿವಿಗೆ ಪಕ್ಷಿಗಳ ಪಾತ್ರ ಬಹುಮುಖ್ಯ. ಪ್ರಕೃತಿಯಲ್ಲಿ ನೋಡಬಹುದಾದ ಲಕ್ಷಾಂತರ ಹಕ್ಕಿ ಪಕ್ಷಿಗಳಿವೆ. ಆದರೆ ಅದರ ಸಂತತಿಗಳು ತೀರಾ ಕಡಿಮೆಯಾಗಿ ಕಾಣಸಿಗದಾಗಿದೆ. ಅಲ್ಲದೆ ಮುಂದಿನ ಪೀಳಿಗೆಯ ಮಕ್ಕಳಿಗೂ ಪಕ್ಷಿಗಳನ್ನು ನೋಡಸಿಗಲು ಸಾಧ್ಯವಿಲ್ಲ. ಅಂತಹ ಸ್ಥಿತಿ ಒದಗಿದ್ದು ಛಾಯಾಚಿತ್ರಗಳಲ್ಲಿ ಮಾತ್ರ ನೋಡಬೇಕಾದ ಪರಿಸ್ಥಿತಿ ಉಂಟಾಗುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿ ಶಾಲೆ ಮಕ್ಕಳಿಗೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದರು.
ಈ ಸಂದರ್ಭದಲ್ಲಿ ಬಿಎಸ್ ದೇಸಾಯಿ ಮಾತನಾಡಿ, ಮೊದಲ ಬಾರಿಗೆ ತಾಲೂಕಿನಲ್ಲಿ ಇಂತಹ ವಿಶೇಷ ಪಕ್ಷಿಗಳ ಛಾಯಾಚಿತ್ರಗಳ ಪ್ರದರ್ಶನ ಆಯೋಜಿಸಲಾಗಿದ್ದು, ಇದೊಂದು ಅತ್ಯುತ್ತಮ ಪ್ರದರ್ಶನ. ಕಾಡುಗಳು ನಶಿಸಿ ಹೋಗುತ್ತಿರುವುದರಿಂದ ಕೆಲವು ಪಕ್ಷಿಗಳು ಪ್ರಕೃತಿಯಿಂದ ದೂರವಾಗುತ್ತಿವೆ. ಅವುಗಳನ್ನು ರಕ್ಷಿಸಬೇಕು. ಇದರಿಂದ ಪಕ್ಷಿಗಳ ಸಂಕುಲ ಉಳಿಯುತ್ತದೆ ಎಂದು ಅಭಿಪ್ರಾಯಪಟ್ಟರು. ಈ ಕಾರ್ಯಕ್ರಮದಲ್ಲಿ ಆಲೂರು ಸಕಲೇಶಪುರ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು, ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್, ತಹಸೀಲ್ದಾರ್ ಮಲ್ಲಿಕಾರ್ಜುನ್, ಜಿಲ್ಲಾ ರೆಡ್ ಕ್ರಾಸ್ ಸಭಾಪತಿ ಹೆಮ್ಮಿಗೆ ಮೋಹನ್, ಬಿಇಒ ಕೃಷ್ಣೇಗೌಡ, ಆಲೂರು ತಾಲೂಕು ರೆಡ್ ಕ್ರಾಸ್ ಘಟಕದ ಸಭಾಪತಿ ಕೆಎನ್ ಕಾಂತರಾಜು, ವಲಯ ಅರಣ್ಯಾಧಿಕಾರಿ ಹೇಮಂತ್, ಚಿತ್ರಕಲಾ ಶಿಕ್ಷಕ ಬಿಎಸ್ ದೇಸಾಯಿ, ತಾಲೂಕು ವೀರಶೈವ ಸಂಘದ ಅಧ್ಯಕ್ಷ ರೇಣುಕಾ ಪ್ರಸಾದ್, ಮುಖಂಡರಾದ ರಾಜಪ್ಪಗೌಡ, ಶಾಂತಕೃಷ್ಣ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್, ಆಲೂರು. ಈ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಪಕ್ಷಿಗಳ ಒಂದು ಛಾಯಾಚಿತ್ರಗಳನ್ನು ನಾವು ಪ್ರದರ್ಶನ ಮಾಡಿದ್ದೇವೆ. ಪಕ್ಷಿಗಳು ಈ ನಿಸರ್ಗದ ಪ್ರಕೃತಿಯ ಆಭರಣಗಳು ಅಂತ ನಾವು ಅಂತೀವಿ. ಹಾಗೆಯೇ ಇಲ್ಲಿ ಪಶ್ಚಿಮ ಘಟ್ಟದ ಪಕ್ಷಿಗಳು ಮತ್ತು ಬಯಲುನಾಡಿನ ಪಕ್ಷಿಗಳು ಮತ್ತು ಪ್ರವಾಸಿ ಅಂದರೆ ವಲಸೆ ಪಕ್ಷಿಗಳು ಅಂತ ಈ ರೀತಿ ವರ್ಗೀಕರಣ ಮಾಡಿಕೊಂಡು ಈ ಎಲ್ಲ ಥರದ ಪಕ್ಷಿಗಳ ಛಾಯಾಚಿತ್ರಣಗಳನ್ನು ನಾವು ಇಲ್ಲೇ ಮಕ್ಕಳಿಗೆ, ಸಮುದಾಯಕ್ಕೆ, ಜನಸಮೂಹಕ್ಕೆ ತೋರಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ಯಾಕೆ ಅಂತಂದರೆ ಉದ್ದೇಶ ಇಷ್ಟೇ, ಪ್ರಕೃತಿಯಲ್ಲಿ ಪಕ್ಷಿಗಳ ಪಾತ್ರ ಬಹಳ ಹಿರಿದಾದಂಥದ್ದು. ಈ ಪಕ್ಷಿಗಳು ಇಲ್ಲವೇ ಇಲ್ಲ ಅಂತಂದರೆ ಪ್ರಕೃತಿಗೆ ಧಕ್ಕೆ ಆಗುತ್ತೆ. ಪ್ರಕೃತಿಗೆ ಧಕ್ಕೆ ಆದರೆ ಮಾನವ ಸಂತತಿಗೂ ಕೂಡ ಧಕ್ಕೆ ಆಗುತ್ತೆ. ಆ ಉದ್ದೇಶಕ್ಕಾಗಿ ಪಕ್ಷಿಗಳು ನಮ್ಮ ಮುನ್ನಡೆಸುವ ರೂವಾರಿಗಳು ಅಂತ ನಾವು ಅಂತೇವೆ. ಅಂಥವುಗಳಿಗೆ ಧಕ್ಕೆ ಬಂದರೆ ಈ ಮನುಷ್ಯ ಪ್ರಪಂಚಕ್ಕೆ ಉಳಿಗಾಲ ಇಲ್ಲ. ಅದಕ್ಕಾಗಿ ಪ್ರಕೃತಿ ಹೇಗೆ ಮುಖ್ಯ, ಪ್ರಕೃತಿಯ ಉಳಿವಿಗೆ ಈ ಹಕ್ಕಿಗಳು ಬಹಳ ಮುಖ್ಯ. ಇದರಲ್ಲಿ ತುಂಬ ವೈವಿಧ್ಯಮಯವಾದಂಥ ಪಕ್ಷಿಗಳಿದ್ದಾವೆ. ಅದರೊಳಗೆ ತುಂಬ ಸಣ್ಣದಾದಂಥವು ಸನ್ಬರ್ಡ್ಸ್ ಇದ್ದಾವೆ, ಫ್ಲೈ ಕ್ಯಾಚರ್ ಬರ್ಡ್ಸ್ ಇದ್ದಾವೆ, ಅಲ್ಲಿಂದ ಕಾಜಾಣ ಇದ್ದಾವೆ. ಇವೆಲ್ಲವೂ ಕೂಡ ತುಂಬ ಅಪರೂಪದ ಪಕ್ಷಿಗಳು. ಇವು ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಮಾತ್ರ ಇರುವಂಥದ್ದು. ಇವತ್ತು ಅಭಿವೃದ್ಧಿಯ ನೆಪದಲ್ಲಿ ಇವೆಲ್ಲ ಸಂತತಿ ಹಾಳಾಗ್ತಾ ಇದೆ. ಇದು ಹಾಳಾಗಬಾರ್ದು. ಮತ್ತು ನಮ್ಮ ಯುವಜನಾಂಗಕ್ಕೆ ಉಳಿಬೇಕು, ಅವರು ನೋಡಬೇಕು, ಪೋಷಣೆ ಮಾಡಬೇಕು, ಸಂರಕ್ಷಿಸಬೇಕು ಅನ್ನುವಂಥ ಕಾಳಜಿಯಿಂದ ಈ ಒಂದು ಪ್ರದರ್ಶನವನ್ನು ಮಾಡಿದ್ದೀವಿ. ಅದರಲ್ಲಿ ಮಾಗಡಿ, ಗದಗ ಬಳಿ ಇರ್ತಕ್ಕಂಥ ಮಾಗಡಿ ಕೆರೆಯಲ್ಲಿ ಪ್ರತಿ ವರ್ಷ 5,000 to 6,000 ಈ ಪಟ್ಟೆ ಬಾತುಗಳು ಬಂದು ಅದನ್ನು ನೋಡೋದಕ್ಕೆ ಅಷ್ಟು ಸುಂದರವಾಗಿರ್ತಕ್ಕಂಥ ಒಂದು ದೃಶ್ಯನ ನಾವು ಈ ಸಂದರ್ಭದಲ್ಲಿ ಅಲ್ಲಿ ಕಾಣ್ಬೋದು. ಈ ರೀತಿ ಪಕ್ಷಿಗಳು ಮನೋರಂಜನೆ ನೋಡಿ ಸಂತೋಷ ಪಡಬಹುದು. ಅದರಿಂದ ಆಗುವಂಥ ಪ್ರಯೋಜನಗಳನ್ನು ರೈತರಿಗೆ ಆಗುವಂಥ ಪಾಲಿನೇಷನ್ ಆಗ್ಬೋದು, ಸೀಡ್ ಡಿಸ್ಪರ್ಷನ್ ಆಗ್ಬೋದು, ಅರಣ್ಯ ಬೆಳೆಸುವಂತಹ ಕಾರ್ಯಕ್ಕೆ ಇವು ಕೊಡುಗೆ ಕೊಡ್ತಕ್ಕಂಥದ್ದು. ಪಕ್ಷಿಗಳದ್ದು ಸೀಡನ್ನು ಪ್ರಸಾರ ಮಾಡ್ತವೆ. ಒಂದು ಹಣ್ಣನ್ನು ತಿಂದು ಉಳಿದಂಥ ಬೀಜಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹಾಕುವಂಥದ್ದು. ಮತ್ತು ಬೆಳೆಗಳ ಒಂದು ಕೀಟಗಳನ್ನು ಭಕ್ಷಣೆ ಮಾಡಿ ಬೆಳೆಗಳ ಫಸಲನ್ನು ಹೆಚ್ಚಿಗೆ ಮಾಡ್ತಕ್ಕಂತಹ ಒಂದು ಪರೋಕ್ಷವಾದಂಥ ಕೊಡುಗೆಯನ್ನು ಕೂಡ ಪಕ್ಷಿಗಳು ಕೊಡ್ತವೆ. ಹಾಗೆ ವೀಡನ್ನು, ಈ ಕಳೆಯ ಬೀಜಗಳನ್ನು ತಿಂತಕ್ಕಂಥ ಕೆಲಸದಲ್ಲಿ ಹೆಚ್ಚು ಒಂದು ಕೊಡುಗೆಯನ್ನು ಕೊಡ್ತವೆ. ಈ ರೀತಿ ಹಲವಾರು ರೀತಿಯಲ್ಲಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಪಕ್ಷಿಗಳನ್ನು ಇಂದಿನ ದಿವಸ ನಾವೆಲ್ಲರೂ ಕೂಡ ಪೋಷಣೆ ಮಾಡಬೇಕು. ಅದು ಮಕ್ಕಳಿಗೆ, ನೆಕ್ಸ್ಟ್ ಜನ್ರೇಷನಲ್ಲಿ ಇರ್ತಕ್ಕಂಥ ಶಾಲಾ ಮಕ್ಕಳಿಗೆ, ಕಾಲೇಜು ಮಕ್ಕಳಿಗೆ ಈ ಆಸಕ್ತಿ ಬೆಳಿಬೇಕು, ಆಸಕ್ತಿ ಮೂಡಬೇಕು. ಪಕ್ಷಿಗಳ ಸಂತತಿ, ಈ ಇರ್ತಕ್ಕಂಥ ಪಕ್ಷಿಗಳ ಏನು ಸಂತತಿ ಇದೆ, ಪ್ರಭೇದಗಳಿದೆ, ಅವುಗಳನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗಬೇಕು. ನಲ್ಲಿ ನಾವು ಪಕ್ಷಿ ಛಾಯಾಚಿತ್ರಗಳ ಪ್ರದರ್ಶನವನ್ನು ಏರ್ಪಡಿಸಿದ್ದೀವಿ. ಇದಕ್ಕೆ ಮುಖ್ಯವಾದಂಥ ಕಾರಣ ಅಂತ ಹೇಳಿದರೆ, ನಮ್ಮದು ಹವ್ಯಾಸ ಮತ್ತು ನಮಗೆ ಪಕ್ಷಿಗಳ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ಮತ್ತು ಸಣ್ಣದರಿಂದ ಇದೊಂದು ದೊಡ್ಡ ಪ್ಯಾಷನ್ ನಮಗೆ. ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ, ಪಕ್ಷಿಗಳ ಸಂತತಿ ಭಾಳಷ್ಟು ಥ್ರೆಟನ್ ಆಗಿದೆ ಮತ್ತು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಪಕ್ಷಿ ಸಂತತಿಗಳು ಹಲವಾರು ಪ್ರಭೇದಗಳಾಗಿದೆ. ನೋಡಿ, ಭಾರತದಲ್ಲಿ ಒಂದು 1400 ಪ್ರಭೇದಗಳು ಇರಬಹುದು. ಅದರಲ್ಲಿ ಈಗ ಸುಮಾರು 50%, 50%ಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ಪ್ರಭೇದಗಳು ಬಹಳಷ್ಟು ಉಳಿತಕ್ಕಂಥ ಸಾಧ್ಯತೆ ಇದೆಯೋ ಇಲ್ವೋ ಅಂತಕ್ಕಂಥ ಪ್ರಶ್ನೆ ಪ್ರಾರಂಭವಾಗಿದೆ. ಇದಕ್ಕೆ ಕಾರಣ ವಾತಾವರಣದಲ್ಲಿ ಆಗ್ತಾ ಇರ್ತಕ್ಕಂಥ ಏರುಪೇರು ಮತ್ತು ಹ್ಯಾಬಿಟೇಟ್, ಅವುಗಳ ವಾಸಸ್ಥಾನ ಏನಿದೆ ಅವುಗಳ ಡಿಸ್ಟ್ರಕ್ಷನ್ ಆಗ್ತಾ ಇರ್ತಕ್ಕಂಥದ್ದು, ಮತ್ತು ಭಾಳಷ್ಟು ಕಡೆ ಹ್ಯೂಮನ್ ಇಂಟರ್ಫಿಯರೆನ್ಸು, ಅಂದರೆ ಟವರ್ಗಳು ಹಾಕ್ತಕ್ಕಂಥದ್ದು, ಮತ್ತು ವಿಂಡ್ ಪ್ಯಾನೆಲ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು, ಮತ್ತು ಈ ಪವರ್ ಲೈನ್ಸನ್ನು ಹೇಳ್ತಕ್ಕಂಥದ್ದು, ಈ ರೀತಿಯ ಹಲವಾರು ಇನ್ಸ್ಟ್ರಕ್ಷನ್ನು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಸಿಕ್ಕಾಬಟ್ಟೆ ಆಗ್ತಾ ಇರೋದ್ರಿಂದ ಈ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಪಕ್ಷಿಗಳ ಸಂತತಿಗಳನ್ನು ಉಳಿಸಬೇಕು. ಬಹಳಷ್ಟು ಪ್ರಮುಖವಾದಂಥ ಪಕ್ಷಿಗಳನ್ನು ಇನ್ನೊಂದು 10 ವರ್ಷದಲ್ಲಿ ನೋಡೋಕ್ಕಾಗುತ್ತೋ ಇಲ್ವೋ ನೆಕ್ಸ್ಟ್ ಜನ್ರೇಷನ್ನು. ಬರೀ ಛಾಯಾಚಿತ್ರಗಳಲ್ಲಿ ಉಳ್ಕೊಳ್ತೋ ಏನೋ ಅನ್ನೋ ಒಂದು ಸಂಭವನೀಯ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಅದರಲ್ಲೂ ಕೂಡ ಈಗ ನಾವುಗಳು ತೆಗಿತಾ ಇರ್ತಕ್ಕಂಥ ಛಾಯಾಚಿತ್ರಗಳಲ್ಲಿ ಇರ್ತಕ್ಕಂಥ ಹಲವಾರು ಪಕ್ಷಿಗಳನ್ನ ಮುಂದೆ ನಾವು ತೆಗೆಯೋದಕ್ಕೆ ಸಾಧ್ಯವೋ ಇದೆಯೋ ಇಲ್ವೋ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ.
ಮತ್ತು ಪಕ್ಷಿಗಳು ಬಹಳ ಮುಖ್ಯವಾದಂಥ ನಿಸರ್ಗದಲ್ಲಿ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನ ನಗರದ ಬಿಎಂ ರಸ್ತೆಯಲ್ಲಿರುವ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಶೋರೂಂನಲ್ಲಿ ಸಿಲ್ವರ್ ಶೋ ಬೆಳ್ಳಿಯ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಜುಲೈ 28ರಿಂದ ಆಗಸ್ಟ್ 10ನೇ ತಾರೀಕಿನವರೆಗೂ ಆಯೋಜಿಸಲಾಗಿದೆ. ಸಿಲ್ವರ್ ಆಭರಣಗಳ ಸಂಗ್ರಹವನ್ನು ತನ್ನ ಗ್ರಾಹಕರಾದ ಪದ್ಮಶ್ರೀ, ಶಿಲ್ಪಾ ಮತ್ತು ತೇಜಸ್ವಿನಿ ಅನಾವರಣಗೊಳಿಸಿದ್ರು. ಈ ವಿಶಿಷ್ಟ ಪ್ರದರ್ಶನದಲ್ಲಿ ಬೆಳ್ಳಿಯ ಆಭರಣಗಳು, ಪೂಜಾ ಸಾಮಗ್ರಿಗಳು, ಮಕ್ಕಳ ಆಭರಣಗಳನ್ನು ಒಳಗೊಂಡ ವಿವಿಧ ವಿನ್ಯಾಸದ ಅದ್ಭುತ ಬೆಳ್ಳಿ ಸಂಗ್ರಹಗಳಿರುತ್ತವೆ. ಈ ವಿಶೇಷ ಸಂದರ್ಭದಲ್ಲಿ ಚಿನ್ನ, ಅನ್ಕಟ್ ವಜ್ರ ಮತ್ತು ಅಮೂಲ್ಯ ರತ್ನಾಭರಣಗಳ ತಯಾರಿಕಾ ಶುಲ್ಕದಲ್ಲಿ 30% ರಿಯಾಯಿತಿ ಮತ್ತು ಡೈಮಂಡ್ ವಜ್ರಾಭರಣಗಳ ಮೌಲ್ಯದ ಮೇಲೆ 30% ರಿಯಾಯಿತಿ. ಈ ವಿಶೇಷ ಕೊಡುಗೆ ಆಗಸ್ಟ್ 8ನೇ ತಾರೀಕಿನವರೆಗೆ ಚಾಲ್ತಿಯಲ್ಲಿರುತ್ತದೆ ಎಂದು ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಖಾ ಸಹ ಮುಖ್ಯಸ್ಥರಾದ ಆಶಿಕ್, ಸಿಬ್ಬಂದಿ ವರ್ಗದವರು ಹಾಗೂ ಗ್ರಾಹಕರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಇವತ್ತಿನಿಂದ ಮುಂದಿನ ತಿಂಗಳು 10ನೇ ತಾರೀಕು ಕೂಡ ವರ್ಷದ ಬೆಳ್ಳಿಯ ಪ್ರದರ್ಶನ ಮತ್ತು ಆಭರಣ ಪ್ರದರ್ಶನ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರದರ್ಶನದಲ್ಲಿ ಪೂಜಾ ಸಾಮಗ್ರಿಗಳಿರ್ಬೋದು, ಮತ್ತೆ ಬೆಳ್ಳಿಯ ಆಭರಣಗಳು, ಮತ್ತೆ ಮಕ್ಕಳಿಗೆ ಒಳಗೊಂಡಂತೆ ಎಲ್ಲ ವಿವಿಧ ವಿನ್ಯಾಸಗಳಿಂದ ಕೂಡಿದಂಥ ಆಭರಣಗಳು ಲಭ್ಯವಿರುತ್ತದೆ. ಹಾಗಾಗಿ ಈ ಎಲ್ಲ ನಮ್ಮ ಹಾಸನದ ಗ್ರಾಹಕರು ಕೂಡ ಇದರ ಸದ್ಭಾಗ್ಯವನ್ನು ಪಡ್ಕೋಬೇಕಂತ ಕೇಳ್ಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಹಾಸನ್ ಶೋರೂಮ್ ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇವತ್ತಿನಿಂದ 28ರಲ್ಲಿ ಇನ್ನೂ ಸ್ಟಾರ್ಟ್ ಮಾಡಿ ಆಗಸ್ಟ್ 10 ತನಕ ಸಿಲ್ವರ್ ಫಸ್ಟ್ ನಡೀತಾ ಇದೆ. ನಮ್ಮದು ಇನ್ವಿಟೇಷನ್ ಅಕ್ಸೆಪ್ಟ್ ಮಾಡಿಬಿಟ್ಟು ಇಲ್ಲಿ ಬಂದಿರೋದು ನಮಗೆ ಚೀಫ್ ಗೆಸ್ಟು ಮತ್ತು ಇಲ್ಲಿರೋ ಆಡಿಯನ್ಸು ಸ್ಪೆಷಲ್ ಥ್ಯಾಂಕ್ಸ್ ಇರುತ್ತೆ. ಸೊ ನಮ್ಮದು ಈ ಒಂದು ಸೆಕ್ಷನ್ ಇಲ್ಲ, ಈ ಒಂದು ಶೋರೂಮ್ ಸ್ಪೆಷಾಲಿಟಿ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಕಲೆಕ್ಷನ್ಸ್, ಎಸ್ಪೆಷಲಿ ಕಾನ್ಸಂಟ್ರೇಟ್ ಆನ್ ಸಿಲ್ವರ್ನಲ್ಲಿ ವಿತ್ ಪ್ಯೂರಿಟಿ 92.5 ಮೆನ್ಷನ್ ಮಾಡಿನೇ ಬೋರ್ಡ್ ಮಾರ್ಕ್ಸಲ್ಲಿ ಬರುತ್ತೆ. ಸೊ ಈ ಒಂದು ಶೋನ ಮ್ಯಾಕ್ಸಿಮಮ್ ಯೂಟಿಲೈಸ್ ಮಾಡಿ, ಮ್ಯಾಕ್ಸಿಮಮ್ ಯೂಸ್ ಮಾಡ್ಕೊಳ್ಳಿ. ಈ ತರ ಶೋ ಓಪನಿಂಗಿಗೆ ಯಾರೋ ಸೆಲೆಬ್ರಿಟಿಗಳನ್ನ ಕರೆಸ್ತಾನೆ, ನಿಮ್ ಕಸ್ಟಮರ್ನೇ ಕರೆಸಿಲ್ಲ, ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬೇರೆ ಕರೆಸಿ ಅವ್ರ ಹತ್ರ ಇನಾಗ್ರೇಷನ್ ಮಾಡ್ಸೋದಿದ್ದು, ನೀವು ನಾವು ಚಿಕ್ಕಪುಟ್ಟದ್ದು ಏನಿದ್ರು ಅದನ್ನ ಕನ್ಸಿಡರ್ ಮಾಡಿ ನಮ್ಮನ್ನು ಕರೆಸಿದ್ರಲ್ಲ, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ಸರ್. ಮತ್ತೆ ಇಲ್ಲಿ ಸ್ಟಾಫ್ ಬಗ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಪ್ರತಿ ಸಲ ನಾವು ಸ್ಕೀಮ್ ಮಾಡ್ದಾಗ್ಲೂ ಒಂದೊಂದು ಸ್ಕೀಮ್ ಕಟ್ಟಾಕ್ ಬಂದಾಗ್ಲೂ ಜಸ್ಟ್ ಕಟ್ಟಿ ಹಂಗೆ ಹೋಗೋದಿಲ್ಲ. ಇವತ್ತು ನಮಗೆ ಗೆಸ್ಟ್ ಆಗಿ ಮಲಬಾರ್ ಗೋಲ್ಡ್ ಕರೆದಿದ್ದಾರೆ. ಸಿಲ್ವರ್ ಮೇಳ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಅಪ್ ಟು ಆಗಸ್ಟ್ 10. ಬ್ಯೂಟಿಫುಲ್ ಕಲೆಕ್ಷನ್ಸ್, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ತುಂಬ ಕಡೆ ಉಳ್ಕೊಳ್ಳೋಕ್ಕಿಂತ ವಿಲ್ ಗೆಟ್ ಆಲ್ ಟುಗೆದರ್, ಎಲ್ಲವೂ ಇಲ್ಲೇ ಸಿಗುತ್ತೆ. ಮತ್ತು ಆಲ್ಮೋಸ್ಟ್ ಒಂದು 15 ಇಯರ್ಸಿಂದ ನಾನಿಲ್ಲಿ ಬರ್ತಾ ಇದ್ದೀನಿ. 15 ಇಯರ್ಸಿಂದನೂ ನ್ಯೂ ಕಲೆಕ್ಷನ್ಸ್ ಮತ್ತು ನ್ಯೂ. ಇತ್ತೀಚಿನ ದಿನಗಳಲ್ಲಿ ಬೇಲೂರು ತಾಲೂಕಿನ ಮಲೆನಾಡು ಭಾಗದಲ್ಲಿ ಹೆಚ್ಚೆಚ್ಚು ಬಾಂಗ್ಲಾದೇಶ ಮತ್ತು ಅಸ್ಸಾಂ ಮೂಲದವರು ಬರ್ತಿದ್ದಾರೆ. ಭಾರತ ಪ್ರಜೆಗಳಿಗೆ ರಕ್ಷಣೆ ನೀಡಲಾಗುತ್ತದೆ, ಬಾಂಗ್ಲಾದೇಶದ ಪ್ರಜೆಗಳಿಗೆ ಗೇಟ್ ಪಾಸ್ ನೀಡಲಾಗುತ್ತದೆ ಎಂದು ಬೇಲೂರು ತಹಸೀಲ್ದಾರ್ ಶ್ರೀಧರ್ ಕಂಕವಾಡಿ ಹೇಳಿದ್ದಾರೆ. ಬೇಲೂರು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಜನಸ್ಪಂದನ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ತಾಲೂಕಿನ ಅರೇಹಳ್ಳಿ ಮತ್ತು ಬಿಕ್ಕೋಡು ಹೋಬಳಿ ವ್ಯಾಪ್ತಿಯಲ್ಲಿನ ಕಾಫಿ ತೋಟಗಳಿಗೆ ಕೂಲಿ ಕಾರ್ಮಿಕರು ಹೆಚ್ಚೆಚ್ಚು ಬರುತ್ತಿರುವ ಬಗ್ಗೆ ಮಾಹಿತಿ ಇದೆ. ಕೆಲವರು ನಕಲಿ ಆಧಾರ್ ನೀಡುತ್ತಿರುವುದು ಅಕ್ಷಮ್ಯವಾಗಿದೆ. ಶೀಘ್ರದಲ್ಲೇ ಮಲೆನಾಡು ಭಾಗದಲ್ಲಿ ಸಭೆ ನಡೆಸಿ ಸಮಸ್ಯೆ ಪರಿಹರಿಸುವ ಬಗ್ಗೆ ತಿಳಿಸಿದ ಅವರು, ಪ್ರತಿ ಮಾಸಿಕ ಮೊದಲ ಶನಿವಾರ ಜನಸ್ಪಂದನ ಸಭೆಯನ್ನ ಜಿಲ್ಲಾಧಿಕಾರಿಗಳ ಆಶೋತ್ತರಗಳ ಹಿನ್ನೆಲೆ ನಡೆಸಲಾಗುತ್ತದೆ. ಅಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಹಾಜರಿದ್ದು ಜನರ ಕುಂದುಕೊರತೆಗಳನ್ನು ಸ್ಥಳದಲ್ಲಿ ಬಗೆಹರಿಸಲು ಮುಂದಾಗಬೇಕಿದೆ ಎಂದ ಅವರು, ಬೇಲೂರು ಚೆನ್ನಕೇಶವ ಸ್ವಾಮಿ ದೇಗುಲ ಅಡ್ಡಾದಿಡ್ಡಿ ಪಾರ್ಕಿಂಗ್ ಸಮಸ್ಯೆ ಬಗ್ಗೆ ವ್ಯಾಪಕ ದೂರಿನ ಬಗ್ಗೆ ಮಾಧ್ಯಮದಲ್ಲಿ ಪ್ರಸಾರವಾಗುತ್ತಿದೆ. ದೇಗುಲ ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಸಮನ್ವಯದಿಂದ ಸಮಸ್ಯೆ ಬಗೆಹರಿಸಲು ಮುಂದಾಗಿ ಮತ್ತು ಕಲ್ಯಾಣಿ ಬಳಿ ಅಸ್ವಚ್ಛತೆ ಶೀಘ್ರದಲ್ಲೇ ಪರಿಹರಿಸಿ ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಅಂತೆಯೇ ಅಸುರಕ್ಷಿತ ಆಹಾರ ಘಟಕದ ಮೇಲೆ ಕ್ರಮ ವಹಿಸಿ ಕಡ್ಡಾಯವಾಗಿ ಕನ್ನಡ ನಾಮಫಲಕ ಅಳವಡಿಸಬೇಕು ಎಂದರು. ಕರವೇ ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಹೃದಯ ರೋಗದಿಂದ ಯುವಕರು ಬಲಿಯಾಗುತ್ತಿರುವ ಹಿನ್ನೆಲೆ ಪಟ್ಟಣದಲ್ಲಿ ಹೋಟೆಲ್ ಮತ್ತು ಬೀದಿ ಹೋಟೆಲ್ ತಿಂಡಿ ಗಾಡಿಗಳಲ್ಲಿ ಆಹಾರ ಸುರಕ್ಷತೆ ಬಗ್ಗೆ ಸಭೆ ನಡೆಸಿದ್ರೂ ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು. ಅಲ್ಲದೆ ಸಭೆಯಲ್ಲಿ ಮಾತನಾಡಿದ ಅರೇಹಳ್ಳಿ ಕಾಫಿ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ಮಂಜುನಾಥ ಶೆಟ್ಟಿ, ಅರೇಹಳ್ಳಿ ಭಾಗದಲ್ಲಿ ಬಾಂಗ್ಲಾದೇಶ ವಲಸಿಗರ ಕಾಟ ಜೋರಾಗಿದೆ. ಕೆಲ ಕಾಫಿ ತೋಟದ ಮಾಲೀಕರು ತಮ್ಮ ಅನುಕೂಲಕ್ಕಾಗಿ ಬಾಂಗ್ಲಾದೇಶದವರಿಗೆ ಮನ್ನಣೆ ನೀಡುತ್ತಿದ್ದಾರೆ. ಇದರಿಂದ ಮುಂದಿನ ದಿನ ಕೆಟ್ಟ ಪರಿಣಾಮ ಬೀರುತ್ತದೆ ಎಂದರು. ಈ ಸಂದರ್ಭದಲ್ಲಿ ಆರಕ್ಷಕ ನಿರೀಕ್ಷಕ ರೇವಣ್ಣ, ಚನ್ನಕೇಶವ ಸ್ವಾಮಿ ದೇಗುಲ ಇಒ ಯೋಗೇಶ್, ಕರವೇ ಅಧ್ಯಕ್ಷ ಚಂದ್ರಶೇಖರ್, ಆರೋಗ್ಯಾಧಿಕಾರಿ ಡಾ ವಿಜಯ್ ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು.
HCN ನ್ಯೂಸ್ ಬೇಲೂರು. ಆಮೇಲೆ ಕೃಷಿ ಇಲಾಖೆಯಿಂದ ಒಬ್ರು, ಪಂಚಾಯತ್ ರಾಜ್ ಇಲಾಖೆಯಿಂದ ಒಬ್ರು, ಮತ್ತೆ ಪಬ್ಲಿಕ್ ರೆವೆನ್ಯೂ ತುಂಬರಂಗಿಲ್ಲ ಅವ್ರ ಮಾಸು ಕಂಪ್ಯೂಟರ್ ಈ ಸುತ್ತೋಲೆಯಲ್ಲಿ ಇದೆ ಎಲ್ಲ ಗ್ರೂಪಲ್ಲಿ ಹಾಕಿದ್ದೀವಿ. ಈ ರೀತಿ 2ನೇ ತಾರೀಕು 9 ಗಂಟೆಗೆ ಸರಿಯಾಗಿ ತಮ್ಮ ಒಬ್ಬ ಅಧಿಕಾರಿ ಅಥವಾ ಸಿಬ್ಬಂದಿಯನ್ನ ಇಲ್ಲಿ ನಿಯೋಜಿಸತಕ್ಕದ್ದು. ವಿವಿಧ ಅಪರಾಧ ಪ್ರಕರಣಗಳ ಪತ್ತೆಗಾಗಿ ಕಳೆದ 10 ವರ್ಷಗಳಿಂದ ಪೊಲೀಸ್ ಜೊತೆ ಸೇವೆ ಸಲ್ಲಿಸಿ ಎಲ್ಲರ ಪ್ರೀತಿಗೆ ಪಾತ್ರವಾಗಿದ್ದ ಶ್ವಾನದಳದ ಡಾಗ್ ರಕ್ಷಾ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದು ಪೊಲೀಸ್ ಕ್ವಾರ್ಟರ್ಸ್ ಮೈದಾನದಲ್ಲಿ ಪೊಲೀಸ್ ಸಕಲ ಗೌರವದೊಂದಿಗೆ ಅಂತ್ಯಕ್ರಿಯೆ ನಡೆಸಿದ್ರು. ಇದನ್ನ ಸಾಕಿ ಸಲುಹಿದ ಹನುಮಂತೇಗೌಡ ಕಣ್ಣೀರು ಹಾಕಿದ್ರು. ಹಾಸನ ನಗರದ ಹೊಸ್ಲೈನ್ ರಸ್ತೆ ಬಳಿ ಇರುವ ಪೊಲೀಸ್ ವಸತಿ ಗೃಹ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಕೆಲ ಸಮಯ ಡಾಬರ್ಮನ್ ಫಿಮೇಲ್ ರಕ್ಷಾ ಶ್ವಾನವನ್ನ ಇಡಲಾಗಿತ್ತು. ಈ ವೇಳೆ ಪೊಲೀಸ್ ಅಡಿಷನಲ್ ಎಸ್ಪಿ ವೆಂಕಟೇಶ್ ನಾಯ್ಡು ಇತರರು ಆಗಮಿಸಿ ಪೊಲೀಸ್ ಶ್ವಾನ ದಳದ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ಪೊಲೀಸ್ ವಾದ್ಯ ನುಡಿಸಿ 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಗೌರವ ಸೂಚಿಸಿದ್ರು. ನಂತರ ಮೈದಾನದಲ್ಲೇ ಗುಂಡಿ ತೆಗೆದು ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಅಂತಿಮ ನಮನ ಸಲ್ಲಿಸಲಾಯಿತು. ವೆಂಕಟೇಶ್ ನಾಯ್ಡು ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಕಳೆದ 10 ವರ್ಷಗಳಿಂದಲೂ ಪೊಲೀಸ್ ಇಲಾಖೆಗೆ ಸೇವೆ ಸಲ್ಲಿಸಿದ ಪೊಲೀಸ್ ಶ್ವಾನ ದಳದ ಡಾಗ್ ಸಾವನ್ನಪ್ಪಿದ್ದು 2015ರಿಂದ ನಮ್ಮ ಪೊಲೀಸ್ ಜೊತೆ ಕೆಲಸ ಮಾಡಿದೆ. 100 ಪ್ರಕರಣಗಳಲ್ಲಿ ಈ ಶ್ವಾನವನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಸುಮಾರು 47 ಪ್ರಕರಣ ಭೇದಿಸುವುದಕ್ಕೆ ಸಹಾಯ ಮಾಡಿದೆ. ಒಂದು ಪ್ರಕರಣ ಭೇದಿಸಬೇಕೆಂದರೆ ಆರೋಪಿಗಳು ಎಲ್ಲಾ ತಿಳಿದೇ ಸಮಾಜಘಾತುಕ ಕೆಲಸ ಮಾಡುತ್ತಾರೆ. ಇಂತಹ ಕೇಸುಗಳು ನಮಗೆ ಸವಾಲಾಗಿರುತ್ತವೆ. ಈ ಸಂದರ್ಭದಲ್ಲಿ ಪೊಲೀಸ್ ಡಾಗ್ ಮೂಲಕ ಅನೇಕ ಪ್ರಕರಣ ಭೇದಿಸಲು ಸಹಾಯ ಮಾಡಿದೆ ಎಂದರು. ಇಂತಹ ಸೇವೆ ಸಲ್ಲಿಸಿದ ಶ್ವಾನ ದಳದ ಕಾರ್ಯವೈಖರಿ ನೆನಪಿಸಿಕೊಂಡು ಪೊಲೀಸ್ ಗೌರವ ಸಲ್ಲಿಸಲಾಗಿದೆ ಎಂದರು. ಪೊಲೀಸ್ ಶ್ವಾನ ಪಾಲಕ ಹನುಮಂತೇಗೌಡ ಮಾಧ್ಯಮದೊಂದಿಗೆ ಮಾತನಾಡಿ, 2015ರಿಂದ 2016ರವರೆಗೂ ಪೊಲೀಸ್ ತರಬೇತಿ ಪಡೆದು ನಂತರ ನಮ್ಮ ಪೊಲೀಸ್ ಇಲಾಖೆಗೆ ಸೇರ್ಪಡೆಗೊಂಡು ಇಲ್ಲಿ ಅಪರಾಧ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದೆ. ಇಲ್ಲಿವರೆಗೂ 200 ಕೇಸ್ಗಳಲ್ಲಿ ಪಾಲ್ಗೊಂಡು ಸುಮಾರು 47 ಪ್ರಕರಣ ಭೇದಿಸುವಲ್ಲಿ ಯಶಸ್ವಿಯಾಗಿದೆ. ಯಾವುದೇ ಸಂದರ್ಭದಲ್ಲಿ ಕರ್ತವ್ಯ ಎಂದು ಬಂದಾಗ ಮಂಕಾಗಿ ಇರುತ್ತಿರಲಿಲ್ಲ. ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡಿದೆ. ಅದರ ಒಡನಾಟ ನಮ್ಮ ಜೊತೆ ಹೆಚ್ಚಿದ್ದು ಅದನ್ನ ಮರೆಯಲು ಸಾಧ್ಯವಿಲ್ಲ. ಅನೇಕ ಶ್ವಾನದಳ ಪ್ರದರ್ಶನದಲ್ಲಿ ವಲಯ ಮಟ್ಟದಲ್ಲಿ ಭಾಗವಹಿಸಿ ಬೆಳ್ಳಿ ಪದಕ ಪಡೆದಿದ್ದು ರಾಜ್ಯ ಮಟ್ಟದಲ್ಲಿನ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕ ಪಡೆದಿದೆ. ಯಾವುದೇ ಅಪರಾಧದಲ್ಲಿ ಅದರ ವಾಸನೆ ಮೂಲಕ ಅಪರಾಧ ಭೇದಿಸಿದೆ ಎಂದು ಹಳೆ ನೆನಪನ್ನ ಇದೇ ವೇಳೆ ಮೆಲುಕು ಹಾಕಿದ್ರು. HCN ನ್ಯೂಸ್ ಹಾಸನ್. 2015ರಲ್ಲಿ ನಮ್ಮ ಇಲಾಖೆಗೆ ಸೇರ್ಪಡೆಗೊಂಡು 2015ರಿಂದ 16ರವರೆಗೆ ಶ್ವಾನದಳ ತರಬೇತಿ ಶಾಲೆ CR ಸೌತ್ ಆಡ್ಗೋಡಿ ಅಲ್ಲಿ ಸಂಪೂರ್ಣವಾದ ತರಬೇತಿಯನ್ನು ಪಡೆದು 2016ರಿಂದ ಇಲ್ಲಿ ಅಪರಾಧ ಪತ್ತೆ ಹಚ್ಚುವಂಥ ಒಂದು ಕೆಲಸದಲ್ಲಿ ನಮ್ಮ ಡಾಗು ಕಾರ್ಯನಿರ್ವಹಿಸುತ್ತದೆ. ಸುಮಾರು ಇಲ್ಲಿವರೆಗೆ ಸುಮಾರು 190ರಿಂದ 200 ಕೇಸ್ಗಳಲ್ಲಿ ಹಾಜರಾಗಿ ಕರ್ತವ್ಯ ನಿರ್ವಹಿಸಿದ್ದು ಸುಮಾರು 47 ಪ್ರಕರಣದ ಭೇದಿಸುವಲ್ಲಿ ಯಶಸ್ವಿಯಾಗಿದೆ. ಯಾವುದೇ ಸಂದರ್ಭದಲ್ಲಿ ನಮಗೆ ಕರ್ತವ್ಯ ಬಂದಾಗ ಅದು ಮಂಕಾಗಿರ್ತಿರಲಿಲ್ಲ. ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾಯಿತ್ತು. ಒಡನಾಟ ನಮ್ಮ ಮೀಟಿಂಗ್ ನನಗೆ ಮರೆಯೋಕ್ಕಾಗ್ತಾಯಿಲ್ಲ. ಸುಮಾರು ಶ್ವಾನದಳ ಪ್ರದರ್ಶನಗಳಲ್ಲಿ ಆಮೇಲೆ ನಮ್ಮ ಆಲ್ ಇಂಡಿಯಾ ಡ್ಯೂಟಿ ಮೀಟ್ ನಮ್ಮ ಪೊಲೀಸ್ ಡಾಗ್ ಏನು ರಕ್ಷಾ ತೀರ್ಕೊಂಡಿದೆ. ಸುಮಾರು 10.5 ವರ್ಷ ವಯಸ್ಸು. 2016ರಿಂದ ನಮ್ಮಲ್ಲಿ ನಮ್ಮ ಪೊಲೀಸ್ ಜೊತೆ ಕೆಲಸ ಮಾಡಿದೆ. 100 ಪ್ರಕರಣಗಳಲ್ಲಿ ಈ ನಾಯಿನ ನಾವು ಯೂಸ್ ಮಾಡಿದ್ವಿ. ಅದರಲ್ಲಿ ಸುಮಾರು 47 ಪ್ರಕರಣಗಳು ಭೇದಿಸೋದಕ್ಕೆ ಈ ನಾಯಿ ನಮಗೆ ಸಹಾಯ ಮಾಡಿರ್ತದೆ. ಈಗ ನಿಮ್ಮೆಲ್ಲರಿಗೂ ಗೊತ್ತಿದೆ, ಒಂದು ಪ್ರಕರಣನ ನಾವು ಭೇದಿಸಬೇಕು ಅಂದರೆ ಎಷ್ಟು ಕಷ್ಟ ಅಂತೇಳಿ. ಇವಾಗ ಏನು ಆರೋಪಿಗಳು ಅಥವಾ ನಾವು ಅಫೆಂಡರ್ಸ್ ಅಂತ ಹೇಳ್ತೀವಿ, ಅವ್ರುಗಳು ಎಲ್ಲ ಪ್ರಿಕಾಷನ್ಸ್ ತಗೊಂಡೇ ಮಾಡಿರ್ತಾರೆ. ಯೂಶಲಿ ಅಂಥ ಕೇಸ್ಗಳಲ್ಲೇ ನಮಗೆ ಚಾಲೆಂಜಿಂಗ್ ಆಗಿರ್ತವೆ. ಈ ನಾಯಿ ಈಗ ಸುಮಾರು 1.5 ವರ್ಷದಿಂದ ಆರೋಗ್ಯದಲ್ಲಿ ಏರ್ಪೇರಾಗಿ ಆರೈಕೆಯಲ್ಲಿತ್ತು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಂಗಳವಾರದಂದು ನಗರದ ಮಹಾರಾಜ ಉದ್ಯಾನವನದ ಇತರೆ ಕಡೆ ಹಾವಿನ ಹುತ್ತಕ್ಕೆ ಮಹಿಳೆಯರು ಮತ್ತು ಪುರುಷರು ಹಾಲೆರೆದು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿ ನಾಗರ ಪಂಚಮಿಯನ್ನು ಆಚರಿಸಿದರು.
ಹಿಂದೂ ಪಂಚಾಂಗದ ಪ್ರಕಾರ ಎಲ್ಲ ಹಬ್ಬಗಳಿಗೆ ಮುನ್ನುಡಿಯಂತೆ ಬರುವ ಹಬ್ಬ ಎಂದರೆ ಅದು ನಾಗರ ಪಂಚಮಿ. ಶ್ರಾವಣ ಶುದ್ಧ ಪಂಚಮಿಯಿಂದ ಆಚರಿಸಲ್ಪಡುವ ಈ ಹಬ್ಬ ಮುಂದೆ ಬರಲಿರುವ ಗಣೇಶ ಚತುರ್ಥಿ, ಕೃಷ್ಣಾಷ್ಟಮಿ, ನವರಾತ್ರಿ, ಊರಿನ ಜಾತ್ರೆಗೆ ಎಲ್ಲ ಶುಭಾಚರಣೆಗಳಿಗೆ ಮೊದಲ ಮೆಟ್ಟಿಲಾಗಿದೆ. ನಾಗರ ಪಂಚಮಿ ಸಂಬಂಧಿಸಿದಂತೆ ಜನಪದ ಮತ್ತು ಪುರಾಣಗಳಲ್ಲಿ ಹಲವು ಕಥೆಗಳಿವೆ. ಜನಪದ ಕಥೆ ಪ್ರಕಾರ ನಾಗರ ಪಂಚಮಿ ಬರೋದು ಮುಂಗಾರಿನ ರಭಸದ ದಿನಗಳ ಮಧ್ಯೆ. ಈ ಕಾಲದ ಕೃಷಿ ಚಟುವಟಿಕೆಗಳು ಒಂದು ಹಂತ ತಲುಪಿರುತ್ತವೆ. ಈ ಕಾಲದಲ್ಲಿ ಕೀಟ ಮಿಡತೆಗಳ ಹಾವಳಿ ಅಧಿಕ. ಅಷ್ಟೇ ಅಲ್ಲದೆ ಫಸಲು ತಿನ್ನಲು ಬರುವ ಇಲಿಗಳಿಗೂ ಕೊರತೆ ಇಲ್ಲ. ಇವೆಲ್ಲದರಿಂದ ರೈತನ ಫಸಲನ್ನ ಕಾಪಾಡುವುದು ಹಾವುಗಳು. ಇಲಿ ಕಪ್ಪೆಗಳ ಅತಿಯಾದ ಹಾವಳಿಯನ್ನು ನಿಯಂತ್ರಿಸುವ ನಾಗರನಿಗೆ ಪುಟ್ಟದೊಂದು ಧನ್ಯವಾದ ಹೇಳಲು ನಡೆಸುವ ಪೂಜೆಯೇ ನಾಗರ ಪಂಚಮಿ ದಿನವಾಗಿದೆ. ಇನ್ನು ಅಣ್ಣ ತಂಗಿಯರ ಬಾಂಧವ್ಯವು ಗಟ್ಟಿಯಾಗಲೆಂದು ಹುತ್ತಕ್ಕೆ ಭಕ್ತಿಯಿಂದ ಪೂಜೆ ಸಲ್ಲಿಸುತ್ತಾರೆ. ನಾಗರ ಪಂಚಮಿ ದಿನದಂದು ಹುತ್ತಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆ ಮಾಡಿದರೆ ಇಷ್ಟಾರ್ಥಗಳು ಈಡೇರುತ್ತವೆ ಎಂಬುದು ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಈ ಪೂಜೆಯನ್ನು ಹೆಚ್ಚು ಮಹಿಳೆಯರು, ಹೆಣ್ಣು ಮಕ್ಕಳು ಮಾಡುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಪುರುಷರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜೆ ಸಲ್ಲಿಸಲು ಮುಂದಾಗುತ್ತಿದ್ದಾರೆ. ಪೂಜೆ ಮಾಡುವ ವೇಳೆ ಮಹಿಳೆಯರಿಂದ ದೇವರ ಹಾಡುಗಳು ಕೇಳಿಬರುತ್ತವೆ. HCN ನ್ಯೂಸ್ ಹಾಸನ್. ಬಂದಿರೋಂಥ ಪದ್ಧತಿ ಒಂದೊಂದು ಮನೆಯಲ್ಲಿ ಒಂದೊಂದು ಥರ ಆಚಾರ ವಿಚಾರಗಳಿರುತ್ತೆ. ಈಗ ತಾಯಿ ಮನೆಯಲ್ಲೇ ಒಂಥರ ಇರುತ್ತೆ, ಗಂಡನ ಮನೆಯಲ್ಲೇ ಬೇರೆ ಥರದಲ್ಲಿ ಇರುತ್ತೆ. ಈಗ ನಾವು ನಮ್ಮ ತಾಯಿ ಮನೆಯಲ್ಲಿ ಅಂತ ಹೇಳಿದ್ರೆ ನಮ್ಮ ಅಜ್ಜಿ ನಮಗೆ ನಾಗದೇವತೆ ಅಂತ ಹೇಳಿಬಿಟ್ಟು ಗೋಧಿ ಹಸಿಟ್ಟಲ್ಲಿ ನಾಗದೀಪಗಳನ್ನ ಮಾಡಿ ಅದನ್ನು ಪೂಜೆ ಮಾಡಿಸೋರು. ಇದೇ ಥರ ಬೆಳಿಗ್ಗೆನೇ ಯಾರಿಗೂ ಮಾತಾಡಿಸ್ದಲೇ ಬೆಳಿಗ್ಗೆನೇ ಬೇಗ ಬಂದು ಉತ್ತಕ್ಕೆ ತನಿ ಎರೆದು ಹಾಲು ಹಾಕ್ಬಿಟ್ಟು ಬರಬೇಕು ಅಂತ ಭಾರಿ ಕಂಡೀಷನ್ ಆಗಿತ್ತು ಆವಾಗ ಹಿಂದಿನ ಕಾಲದಲ್ಲಿ. ಇವಾಗ ಸ್ವಲ್ಪ ಪದ್ಧತಿ ಚೇಂಜ್ ಆಗಿದೆ. ಈಗ ನಮ್ಮ ಅತ್ತೆ ಮನೆಯಲ್ವೇ ಸಿಹಿ ಕಡುಬು, ಖಾರ ಕಡುಬು ಅಂತ ಹೇಳಿಬಿಟ್ಟು ಮಾಡಿಕೊಂಡು ದೇವರಿಗೆ ನೈವೇದ್ಯ, ಪೂಜೆ ಪುನಸ್ಕಾರಗಳನ್ನ ಎಲ್ಲ ಮಾಡೋದಕ್ಕೆ ಬೆಳಿಗ್ಗೆನೇ ಬಂದು ತನಿ ಎರಿತೀವಿ. ಇಲ್ಲಿ ಪದ್ಧತಿ ಈ ಥರ ಇರುತ್ತೆ. ಶಕ್ತಿ ಯೋಜನೆಯಿಂದ ಮಹಿಳೆಯರು ಸ್ವಾಭಿಮಾನದಿಂದ ಪುಣ್ಯಕ್ಷೇತ್ರಗಳಿಗೆ ತೆರಳುವಂತಾಗಿದೆ ಎಂದು ಶಾಸಕ HK ಸುರೇಶ್ ಹೇಳಿದರು. ಶಕ್ತಿ ಯೋಜನೆ ಪಡೆದ ಮಹಿಳೆಯರ ಪರವಾಗಿ ಬೇಲೂರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಯೋಜನೆ ಸಮಿತಿ ವತಿಯಿಂದ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಉದ್ಘಾಟಿಸಿ ಚಾಲಕ ಹಾಗೂ ನಿರ್ವಾಹಕರಿಗೆ ಅಭಿನಂದಿಸಿ ಮಾತನಾಡಿದ ಅವರು, ಮಹಿಳೆಯರು ಅಬಲೆಯಲ್ಲ ಸಬಲೆಯರೆಂದು ಸ್ವಾಭಿಮಾನದಿಂದ ಯಾವುದೇ ಅಡೆತಡೆ ಇಲ್ಲದೆ ಪುಣ್ಯಕ್ಷೇತ್ರಗಳಿಗೆ ತೆರಳುವಂತಹ ಉತ್ತಮ ಶಕ್ತಿ ಯೋಜನೆಯನ್ನ ಸರ್ಕಾರ ರೂಪಿಸಿದೆ. ಇದಕ್ಕೆ ಈ ಕ್ಷೇತ್ರದ ಶಾಸಕನಾಗಿ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಎಂದ ಅವರು, ಒಂದು ವೇಳೆ ಈ ಯೋಜನೆ ಇಲ್ಲದಿದ್ದರೆ ಮಹಿಳೆಯರು ಮತ್ತೊಬ್ಬರ ಮೇಲೆ ಅವಲಂಬಿತರಾಗಬೇಕಿತ್ತು. ಈ ಶಕ್ತಿ ಯೋಜನೆ ಮೂಲಕ ತಾಲೂಕಿನ ಮತ್ತಷ್ಟು ಮಹಿಳೆಯರು ಇನ್ನೂ ಹೆಚ್ಚೆಚ್ಚು ಪುಣ್ಯಕ್ಷೇತ್ರ ಗಳಿಗೆ ತೆರಳಿ ಭಗವಂತನ ಆಶೀರ್ವಾದ ಪಡೆಯುವ ಮೂಲಕ ಅವರವರ ಕುಟುಂಬಗಳಲ್ಲಿ ಸಂತಸ ತರಲಿ ಎಂದರು. ಇದರ ಜೊತೆಯಲ್ಲಿ ಉಳಿದ ಯೋಜನೆಗಳನ್ನು ಸಹ ಸರ್ಕಾರ ಅನುಷ್ಠಾನಗೊಳಿಸುತ್ತಿದ್ದು ಅದರಂತೆ ಹೆಚ್ಚಿನ ರೀತಿಯಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಅನುದಾನ ನೀಡುವ ಮೂಲಕ ಅಭಿವೃದ್ಧಿಪಡಿಸಲು ಸಹಕಾರ ನೀಡಲಿ ಎಂದರು. ನಂತರ ಮಾತನಾಡಿದ ಬೇಲೂರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಯೋಜನೆ ಅಧ್ಯಕ್ಷ ಆನಂದ್ ದೇಶಾಣಿ, ಬೇಲೂರು ತಾಲೂಕಿನಲ್ಲಿ 59,20,02,10 ರೂಪಾಯಿಗಳಷ್ಟು ರೆವೆನ್ಯೂ ಆಗಿದ್ದು 77,80,000 ಮಹಿಳೆಯರು ಉಚಿತವಾಗಿ ಶಕ್ತಿ ಯೋಜನೆ ಸದುಪಯೋಗ ಪಡೆದುಕೊಂಡಿದ್ದಾರೆ. ಇದರಿಂದ ಮಹಿಳೆಯರ ಸಬಲೀಕರಣ ಉತ್ತಮವಾಗಿದ್ದು ಮಹಿಳೆಯರು ಹಲವಾರು ಪುಣ್ಯಕ್ಷೇತ್ರಗಳಿಗೆ ತೆರಳಿ ಸಂತೃಪ್ತರಾಗಿದ್ದಾರೆ. ಅಲ್ಲದೆ ಸರ್ಕಾರ ನೀಡಿದ ಅನ್ನಭಾಗ್ಯ, ವಿದ್ಯಾಸಿರಿ, ಗೃಹಲಕ್ಷ್ಮಿ ಯೋಜನೆ ಪಡೆಯುವುದರಲ್ಲೂ ತಾಲೂಕಿನ ಜನತೆ ಸಂತೃಪ್ತರಾಗಿದ್ದಾರೆ. ಈ ಹಿನ್ನೆಲೆ ಸರ್ಕಾರಕ್ಕೆ ಬೇಲೂರು ತಾಲೂಕಿನ ಮಹಿಳೆಯರ ಪರವಾಗಿ ಅಭಿನಂದನೆ ಸಲ್ಲಿಸಲಾಗುತ್ತಿದೆ ಎಂದರು. ಬಳಿಕ ಮಾತನಾಡಿದ ಬೇಲೂರು ಹಳೇಬೀಡು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್, ಕಾಂಗ್ರೆಸ್ ಪಕ್ಷ ಚುನಾವಣೆಗೂ ಮುನ್ನ ಪ್ರಣಾಳಿಕೆಯಲ್ಲಿ ನೀಡಿದಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಸರ್ಕಾರ ರಚನೆಯಾದ ದಿನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಡಳಿತದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು 2 ವರ್ಷದಲ್ಲಿ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಅದೇ ರೀತಿ ಶಕ್ತಿ ಯೋಜನೆಯಲ್ಲಿ ಗ್ರಾಮೀಣ ಭಾಗದ ಮಹಿಳೆಯರು ಇದರ ಸದುಪಯೋಗವನ್ನು ಉತ್ತಮವಾಗಿ ಪಡೆದುಕೊಳ್ಳುತ್ತಿದ್ದಾರೆ. ಆದ್ದರಿಂದ ನುಡಿದಂತೆ ನಡೆದ ಸರ್ಕಾರ ಇದಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವಸಂತಕುಮಾರ್, ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಕೆಡಿಪಿ ಸದಸ್ಯರಾದ ಸೌಮ್ಯ ಆನಂದ್, ಗ್ಯಾರಂಟಿ ಅನುಷ್ಠಾನ ಯೋಜನೆ ಸದಸ್ಯರಾದ ವಿಶಾಲಾಕ್ಷಿ, ಪ್ರತಾಪ್, ಅಶೋಕ್, ಸತೀಶ್, ಚಂದ್ರಪ್ಪ, ಪುರಸಭೆ ಸದಸ್ಯರಾದ ತೀರ್ಥಕುಮಾರಿ ವೆಂಕಟೇಶ್, ಅರ್ಬನ್ ಬ್ಯಾಂಕ್ ನಿರ್ದೇಶಕ ಚಂದ್ರಶೇಖರ್, ರೋಟರಿ ಸಂಸ್ಥೆ ಅಧ್ಯಕ್ಷ ರಂಗನಾಥ್, ನರಸಿಂಹಸ್ವಾಮಿ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಸುಮಾರು ನಮ್ಮ ಬೇಲೂರು ತಾಲೂಕು ಒಂದರಲ್ಲೇನೆ 59,26,02,10 ರೂಪಾಯಿಗಳ ರೆವಿನ್ಯೂ ಆಗಿದೆ ನಮಗೆ. ಮತ್ತು 77,80,000 ಜನ, 77,78 ಲಕ್ಷ ತನಕ ಬೇಲೂರಿನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ನಮ್ಮ ಬೇಲೂರು ತಾಲೂಕಲ್ಲಿ. ಹಾಗಾಗಿ ಇದು ಈ ಯೋಜನೆ ಏನಿದೆ, ಈ ಯೋಜನೆ ಮಹಿಳೆಯರಿಗೆ ಸಬಲೀಕರಣ ಮತ್ತು ಶ್ರೀ ಅಬಲೆಯಲ್ಲ ಸಬಲೆ ಇರತಕ್ಕಂಥದ್ದನ್ನು ಸಮಾಜಕ್ಕೆ ತೋರಿಸಿ ಶ್ರೀ ಎಲ್ಲಿ ಬೇಕಾದರೂ ಒಡ್ಡಾಡ್ಬೋದು, ಯಾವುದೇ ದೇವಸ್ಥಾನಗಳಿಗೆ ಹೋಗ್ಬೋದು, ಪ್ರಯಾಣವನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ಒಂದು ಉತ್ತಮ ಯೋಜನೆಯನ್ನು ಸರ್ಕಾರ ಕೊಟ್ಟಿದೆ. ಸರ್ಕಾರಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ಏನು ಪುಣ್ಯಕ್ಷೇತ್ರಗಳು ತುಂಬಿ ತುಳುಕ್ತಕ್ಕಂಥ ಪುಣ್ಯಗಳನ್ನ ಗಳಿಸ್ತಕ್ಕಂಥ ನಮ್ಮ ಮಹಿಳೆಯರಿದ್ದಾರೆ, ಅವರೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಾಕೆಂದರೆ
ಹಲವಾರು ಆರೋಪಗಳಿರುವ ತಹಸೀಲ್ದಾರ್ ಅವರನ್ನ ಕೂಡಲೇ ಬೇರೆಡೆಗೆ ವರ್ಗಾವಣೆ ಮಾಡಬೇಕೆಂದು ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯಾಧ್ಯಕ್ಷ ಆರ್ಪಿಎಸ್ ಸತೀಶ್ ಆಗ್ರಹಿಸಿದರು. ಹಾಸನದಲ್ಲಿ ಮಂಗಳವಾರ ಮಾತನಾಡಿ, ತಾಲೂಕು ತಹಸೀಲ್ದಾರರಾಗಿ ಬಂದಂತಹ ಅವರು ಸದಾ ಸುದ್ದಿಯಲ್ಲಿರುವ ಅಧಿಕಾರಿ, ಹಿಂದೆ ಕೂಡ ಅವರು ಕಾರ್ಯನಿರ್ವಹಿಸಿರುವ ತಾಲೂಕುಗಳ ಭ್ರಷ್ಟಾಚಾರ ಆರೋಪ ಹೊತ್ತಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಲದವರಾದ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ತಹಸೀಲ್ದಾರಾಗಿ ನೇಮಕಗೊಂಡ ಹೊಸದರಲ್ಲಿ ಇದೇ ತಾಲೂಕಿನ ಸಿದ್ದಾಪುರ ಗ್ರಾಮದವರಿಗೆ 94 ಸಿನಲ್ಲಿ ವಜಾ ಆದ ಅರ್ಜಿಗೆ ಹಕ್ಕುಪತ್ರ ನೀಡಿ ಖಾತೆ ಮಾಡಿಕೊಟ್ಟ ಆರೋಪವನ್ನ ಇವರು ಹೊತ್ತುಕೊಂಡವರೆಂದು ದೂರಿದ್ರು. ಅಲ್ಲಿಂದ ತರೀಕೆರೆಗೆ ವರ್ಗಾವಣೆಯಾಗಿ ಬಂದ ನಂತರ ಇದೇ ತಾಲೂಕಿನ ಅಂಕನಹಳ್ಳಿ ಹೋಬಳಿ ಕೆಂಚನಹಳ್ಳಿ ಗ್ರಾಮದ ಸರ್ವೆ ನಂಬರ್ 12ರಲ್ಲಿ ಅರ್ಹರಲ್ಲದವರ 12 ಜನರಿಗೆ ಅರ್ಜಿ ಇಲ್ಲದೆ ಸಮಿತಿ ಗಮನಕ್ಕೆ ತರದೆ ಜಮೀನು ಮಂಜೂರು ಮಾಡಿರುವ ಆರೋಪವಿದೆ. ಹಾಗೆಯೇ ಇದೇ ತಾಲೂಕಿನ ಹೊಸಹಳ್ಳಿ ಗ್ರಾಮದ ಸರ್ವೆ ನಂಬರ್ 34ರಲ್ಲೂ ಅಕ್ರಮವಾಗಿ ಜಮೀನು ಮಂಜೂರು ಮಾಡಿರುವ ಆರೋಪವಿದೆ ಎಂದರು. ನಂತರ ಎನ್ಆರ್ ಪುರಕ್ಕೆ ವರ್ಗಾವಣೆಯಾದ ನಂತರ ಅಕ್ರಮವಾಗಿ ಪೋಡಿ ಮಾಡಿರುವ ಆರೋಪದ ಅಡಿಯಲ್ಲಿ ಇವರ ವಿರುದ್ಧ ಜಿಲ್ಲಾಡಳಿತ ತನಿಖೆ ನಡೆಸುತ್ತಿದೆ. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಹಸೀಲ್ದಾರ್ ಆಗಿದ್ದ ಸಂದರ್ಭ ಅಕ್ರಮವಾಗಿ ಹಣ ಪಡೆಯುವಾಗ ಲೋಕಾಯುಕ್ತರಿಗೆ ಸಿಕ್ಕಿ ಹಾಕಿಕೊಂಡು ಒಂದು ದಿನ ಬೆಂಗಳೂರು ಪರಪ್ಪನ ಜೈಲಿನಲ್ಲಿದ್ದು ನಂತರ ಆರೋಗ್ಯ ಸಮಸ್ಯೆ ಕಾರಣ ಹೇಳಿ 2 ತಿಂಗಳು ಆಸ್ಪತ್ರೆಯಲ್ಲಿದ್ದು ಜಮೀನು ಸಿಕ್ಕ ನಂತರ ಉಡುಪಿ ನಂತರ ಚನ್ನರಾಯಪಟ್ಟಣದಲ್ಲಿ ಕೆಲ ದಿನಗಳು ಕಾರ್ಯನಿರ್ವಹಿಸಿ ನಂತರ ನಮ್ಮ ಹಾಸನದ ಸಂಸದರಾದ ಶ್ರೇಯಸ್ ಪಟೇಲ್ ರವರ ಶಿಫಾರಸಿನ ಮೇರೆಗೆ ಹಾಸನಕ್ಕೆ ಬಂದಿರುವ ತಹಸೀಲ್ದಾರ್ ಅವರ ಮೇಲೆ ಇನ್ನೂ ಹಲವಾರು ಅವ್ಯವಹಾರಗಳು ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ತಹಸೀಲ್ದಾರನ್ನ ಮಾನ್ಯ ಸಂಸದರು ಹಾಸನಕ್ಕೆ ಕರೆತಂದಿದ್ದು ಯಾಕೆ ಎಂಬುದು ತಿಳಿಯುತ್ತಿಲ್ಲ. ಆದ್ದರಿಂದ ಕೂಡಲೇ ತಹಸೀಲ್ದಾರ್ ಅವರನ್ನ ಇಲ್ಲಿಂದ ವರ್ಗಾವಣೆ ಮಾಡಬೇಕು, ಇಲ್ಲವಾದರೆ ಇವರ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸುತ್ತಿದ್ದೇವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ಜಿಲ್ಲಾಧ್ಯಕ್ಷ ಭೂದೇಶ್ ನಿಟ್ಟೂರು, ಎನ್ಎಸ್ ನಾಗರಾಜು, ತಾಲೂಕು ಅಧ್ಯಕ್ಷ ಶರತ್ ಕುಮಾರ್, ಉಪಾಧ್ಯಕ್ಷ ರಘು ಅಂಕಪುರ ಇತರರು ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಹಾಸನ. ನಮ್ಮ ತಹಸೀಲ್ದಾರ್ ಅವರು, ಹಾಸನದ ತಹಸೀಲ್ದಾರರಾದಂಥ ಗೀತಾರವರು ಒಬ್ಬ ತಾಲೂಕು ಅಧಿಕಾರಿ. ದಿನನಿತ್ಯ ಅವ್ರ ಬಗ್ಗೆ ನಾವು ಪತ್ರಿಕೆಯಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಅವರು ಇಲ್ಲಿ ಹಾಸನ ಬರೋಕ್ಕಿಂತ ಮೊದಲು ಒಬ್ಬ ಶಿಕ್ಷಕಿ ಆಗಿದ್ದಂಥವರು. ನಂತರ ಚಿಕ್ಕಮಗಳೂರು ಜಿಲ್ಲಾ ಖಜಾನೆಯಲ್ಲಿ FD ಆಗಿದ್ದಂಥವರು. ನಂತರ PDO ಆಗಿದ್ದಂಥವ್ರು ಅದೇ ಚಿಕ್ಕಮಗಳೂರ ಮುಗುಳುವಳ್ಳಿಯಲ್ಲಿ. ನಂತರ KS ಅಧಿಕಾರಿಯಾಗಿ ಎಕ್ಸಾಮ್ ಪಾಸ್ ಮಾಡಿ ಮೊದಲನೇ ಬಾರಿಗೆ ಉತ್ತರ ಕನ್ನಡದ ಶಿರ್ಸಿಯಲ್ಲಿ ತಹಸೀಲ್ದಾರ್ ಆದಂಥವರು. ಪಾಪ ಕೆಳಮಟ್ಟದಿಂದ ಕಷ್ಟಪಟ್ಟು ಮೇಲೆ ಬಂದರೆ ಅದಕ್ಕೆ ನಮ್ಗೆ ಸಂತೋಷ. ಆದರೆ ಕಷ್ಟಪಟ್ಟು ಬಂದಂಥ ಒಬ್ಬ ಅಧಿಕಾರಿ ತನ್ನ ಇಂದಿನ ಇದು ಮರೆತು ಮೊದಲನೇ ಬಾರಿಗೆ ಭ್ರಷ್ಟಾಚಾರದಲ್ಲಿ ಭಾಗಿಯಾದಂಥ ವ್ಯಕ್ತಿ. ಸಿದ್ದಾಪುರದಲ್ಲಿ ಗಣೇಶನ್ ಭಟ್ ಅಂತ ಒಬ್ಬ ವ್ಯಕ್ತಿಗೆ, ಗಣೇಶ್ ಎಂಬ ವ್ಯಕ್ತಿಗೆ 94 ಅರ್ಜಿ ಹಾಕಿರ್ತಾರೆ ಮನೆಗೆ. ಅದನ್ನು ವಜಾ ಮಾಡಿರ್ತಾರೆ ಹಿಂದೆ. ಆ ವಜಾ ಮಾಡಿರೋದಂಥ ಅರ್ಜಿನ ಮತ್ತೆ ತಂದು ಅವರಿಗೆ 94 ಎಚ್ಸಿಎನ್ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ ಎಚ್ಸಿಎನ್ ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕು ಬ್ರಾಹ್ಮಣ ಮಹಾಸಭಾ ಹಾಗೂ ವಿಪ್ರ ಮಹಿಳಾ ಒಕ್ಕೂಟ ಬೇಲೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಗುರು ಪೂರ್ಣಿಮಾ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಚಂದನ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಥಟ್ ಅಂತ ಹೇಳಿ ಖ್ಯಾತಿಯ ಶ್ರೀ ಡಾಕ್ಟರ್ ನಾ ಸೋಮೇಶ್ವರ್ ಅವರು ಭಾಗವಹಿಸಿ ವಿಶೇಷ ಮಹಾಭಾರತ ರಸ ಪ್ರಶ್ನೆ ಕಾರ್ಯಕ್ರಮ ನಡೆಸಿಕೊಟ್ಟರು. ಬೇಲೂರು ಪಟ್ಟಣದ ಮಾತೃಶ್ರೀ ಕಲ್ಯಾಣ ಮಂಟಪದಲ್ಲಿ ನಡೆದ ಈ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮವು ನೂರಾರು ಭಕ್ತರ ಉಪಸ್ಥಿತಿಯಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಮೊದಲಿಗೆ ಮಹರ್ಷಿ ವೇದವ್ಯಾಸ ಹಾಗೂ ಆಚಾರ್ಯತ್ರಯರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ಗುರು ಕಾಣಿಕೆಯಿಂದ ಕಾರ್ಯಕ್ರಮ ಆರಂಭವಾಯಿತು. ಬೆಳಗ್ಗೆ 8:30ಕ್ಕೆ ವೇದಬ್ರಹ್ಮ ಕೆಆರ್ ಮಂಜುನಾಥ್ ಅವರ ನೇತೃತ್ವದಲ್ಲಿ ವೇದವ್ಯಾಸ ಮಂತ್ರ ಜಪಯಜ್ಞ ನಡೆಯಿತು. ನಂತರ 11:30ಕ್ಕೆ ಪೂರ್ಣಾಹುತಿ ನೆರವೇರಿಸಲಾಯಿತು.
ಸಂಜೆ ನಡೆದ ಪ್ರಮುಖ ಆಕರ್ಷಣೆ ಡಾಕ್ಟರ್ ನಾ ಸೋಮೇಶ್ವರ್ ಅವರ ಥಟ್ ಅಂತ ಹೇಳಿ ಮಾದರಿಯ ಮಹಾಭಾರತ ರಸಪ್ರಶ್ನೆ ಕಾರ್ಯಕ್ರಮವಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗುರುತತ್ವವು ಜೀವನದ ಆಧಾರ. ವ್ಯಾಸ ಮಹರ್ಷಿಗಳು ಧರ್ಮದ ಸಾರವನ್ನ ಸಂಹಿತೆಗೊಳಿಸಿ ಜ್ಞಾನವನ್ನ ಹರಡಿದ್ರು. ಅವರ ಮಾರ್ಗದರ್ಶನವನ್ನ ಶಂಕರಾಚಾರ್ಯರು ಮತ್ತು ಸ್ವಾಮಿ ವಿವೇಕಾನಂದರು ಮುಂದುವರೆಸಿದ್ರು. ಗುರು, ತಾಯಿ, ತಂದೆ, ದೈವ ಇವರೆಲ್ಲರ ಋಣದಿಂದ ಜೀವನ ಸಂಪೂರ್ಣವಾಗುತ್ತದೆ ಎಂದರಲ್ಲದೆ ಜ್ಞಾನವನ್ನ ಹಂಚೋದೇ ನಿಜವಾದ ದಾನ. ಥಟ್ ಅಂತ ಹೇಳಿ ಕಾರ್ಯಕ್ರಮದ 4940 ಸಂಚಿಕೆಗಳು ಪ್ರಸಾರವಾಗಿವೆ. ಇನ್ನು 60 ಕಂತುಗಳು ಪೂರೈಸಿದ್ರೆ 5000 ಸಂಚಿಕೆಗಳು ತಲುಪಲಿದೆ. ಗಿನ್ನಿಸ್ ದಾಖಲೆ ಮತ್ತಷ್ಟು ಭದ್ರವಾಗಲಿದೆ ಎಂದು ಹೇಳಿದರು. ಬ್ರಾಹ್ಮಣ ಮಹಾಸಭಾದ ತಾಲೂಕು ಅಧ್ಯಕ್ಷ ಶ್ರೀ ವಿಜಯ ಕೇಶವ ಪ್ರಾಸ್ತಾವಿಕವಾಗಿ ಮಾತನಾಡಿ, ಇಂದಿನ ಯುವ ಜನತೆ ಅಂತರ್ಜಾಲದ ಆಸಕ್ತಿಗೆ ಒಳಗಾಗಿ ಸಂಸ್ಕೃತಿಯ ಪ್ರಾಮುಖ್ಯತೆಯನ್ನು ಮರೆತು ಬಿಟ್ಟಿದ್ದಾರೆ. ಇಂತಹ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವರಿಗೆ ಅರಿವು ಮೂಡಿಸುತ್ತವೆ, ಪುರಾಣ ಇತಿಹಾಸವನ್ನು ಅರಿಯಲು ವೇದಿಕೆಯಾಗಿ ಸೇವೆ ಸಲ್ಲಿಸುತ್ತವೆ ಎಂದರು. ಕಾರ್ಯಕ್ರಮದ ಪೂರ್ಣ ಜವಾಬ್ದಾರಿಯನ್ನ ವಿಜಯ ಕೇಶವ ಅವರು ನಿಭಾಯಿಸಿದ್ದು 8 ತಂಡಗಳು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಉತ್ಸಾಹದೊಂದಿಗೆ ಸ್ಪರ್ಧಿಸಿದ್ರು. ಈ ವೇಳೆ ಶಂಕರ ಮಠದ ಕಾರ್ಯದರ್ಶಿ ಸುಬ್ರಹ್ಮಣ್ಯ, ಮಲ್ಲಿಕಾರ್ಜುನ, ಮಹೇಶ್, ವೇದಬ್ರಹ್ಮ, ಕೆಆರ್ ಮಂಜುನಾಥ್, ಟಿ ಶ್ರೀಧರ್, ಕೇಶವಮೂರ್ತಿ, ವಿಪ್ರ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಶ್ರೀವಿದ್ಯಾ, ಕುಮಾರ್, ದೇಶಭಕ್ತರ ಬಳಗದ ಅಧ್ಯಕ್ಷ ಡಾ ಸಂತೋಷ್, ರಮೇಶ್ ಆನಂದಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೇಲೂರು. ಆ ವಿಚಾರವನ್ನ ನನ್ನಲ್ಲೇ ಇಟ್ಕೊಂಡ್ರೆ ನಾನು ಸ್ವಾರ್ಥಿ ಆಗ್ತೇನೆ. ಹಾಗಾಗಿ ಅದನ್ನ 100 ಜನರಿಗೆ, 1000 ಜನರಿಗೆ, ಲಕ್ಷ ಜನರಿಗೆ, ಕೋಟ್ಯಾಂತರ ಜನರಿಗೆ ಹಂಚುತ್ತಾ ಹೋಗ್ಬೇಕು. ಹಣ ಇದ್ರೆ ಹಂಚಬಹುದು, ಹಣ ಇಲ್ಲ ಅನ್ನೋವಾಗ ಜ್ಞಾನವನ್ನಂತೂ ಖಂಡಿತ ನಾವು ಹಂಚಬಹುದು. ಅಂತಹ ಒಂದು ದಿಶೆಯಲ್ಲಿ ಈ ಥಟ್ಟಂತೆ ಹೇಳಿ ಕ್ವಿಜ್ ಕಾರ್ಯಕ್ರಮವನ್ನ ಆರಂಭಿಸಿದ್ದೇವೆ. ಇದೊಂದು ಜ್ಞಾನ ದಾಸೋಹ. ನಾವೆಲ್ಲ ಏನು ಓದಿ ತಿಳಿದಿದ್ದೇವೆ ಅವುಗಳಲ್ಲಿ ಈ ಸಮಾಜಕ್ಕೆ, ಜನಕ್ಕೆ, ಮುಖ್ಯವಾಗಿ ಯುವ ಜನತೆಗೆ ಉಪಯುಕ್ತ ಆಗುವಂಥ ವಿಚಾರಗಳು ಏನಿವೆ ಅವುಗಳನ್ನು ಪ್ರಶ್ನೆಗಳ ರೂಪದಲ್ಲಿ ಕೇಳಿ ಉತ್ತರವನ್ನು ನೀಡಿ ಅದರ ಹಿನ್ನೆಲೆಯನ್ನು ವಿವರಿಸಿ ಒಂದು ಕನ್ನಡ ಪುಸ್ತಕವನ್ನು ಬಹುಮಾನವಾಗಿ ಕೊಡುವ ಈ ಪರಿಕಲ್ಪನೆ ಏನಿದೆ. ಗೊರೂರು ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು 5 ವರ್ಷದಿಂದ ಜಲಜೀವನ್ ಮಿಷನ್ ಎಎಒ ಯೋಜನೆಯಲ್ಲಿ ಕಳಪೆ ಕಾಮಗಾರಿ ಮಾಡಿ ಕುಡಿಯುವ ನೀರು ಗೊರೂರು ಗ್ರಾಮಕ್ಕೆ ಪೂರೈಕೆಯಾಗುತ್ತಿಲ್ಲ. ಕೂಡಲೇ ಸರಿಯಾಗಿ ಕೆಲಸ ಮಾಡದಿದ್ದರೆ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸುವುದಾಗಿ ಗೊರೂರು ಗ್ರಾಮ ಪಂಚಾಯಿತಿ ಸದಸ್ಯ ಜಿಆರ್ ಹೇಮರಾಜು ಎಚ್ಚರಿಸಿದರು. ಹಾಸನದಲ್ಲಿ ಮಂಗಳವಾರ ಮಾತನಾಡಿ, ಹಾಸನ ತಾಲೂಕು ಗೊರೂರು ಗ್ರಾಮ ಪಂಚಾಯಿತಿಗೆ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆಯ ಜಿಲ್ಲೆಯ ಮೊದಲ ಕಾಮಗಾರಿ ಗೊರೂರು ಗ್ರಾಮ ಪಂಚಾಯಿತಿಗೆ ಮಂಜೂರಾಗಿ 5 ವರ್ಷವಾದರೂ ಈ ಯೋಜನೆ ಕಾಮಗಾರಿಯಲ್ಲಿ ಕುಡಿಯುವ ನೀರು ಸಿಗದೆ 5 ವರ್ಷದಿಂದ ಕಾಮಗಾರಿ ಪೂರ್ಣಗೊಳಿಸಿಕೊಡುತ್ತೇವೆ ಎಂದು ಗ್ರಾಮದ ಬೀದಿಗಳ ಕಾಂಕ್ರೀಟ್ ರಸ್ತೆಗಳನ್ನು ಹೊಡೆದು ಗುಂಡಿಗಳನ್ನು ನಿರ್ಮಾಣ ಮಾಡಿ ಜನರ ವಾಹನಗಳ ಓಡಾಟಕ್ಕೆ ತೊಂದರೆಯಾಗಿ ಬೈಕ್ಗಳಲ್ಲಿ ಸವಾರರು ಬಹಳಷ್ಟು ಜನ ಬಿದ್ದು ಪೆಟ್ಟಾಗಿ ಚಿಕಿತ್ಸೆ ಪಡೆಯುವಂತಾದರೂ ಇದುವರೆಗೂ ಜಲಜೀವನ್ ಯೋಜನೆ ಗುತ್ತಿಗೆದಾರರಾಗಲಿ ಸಂಬಂಧಪಟ್ಟ ಇಂಜಿನಿಯರ್ಗಳಾಗಲಿ ಇತ್ತ ಕಡೆ ಗಮನ ಹರಿಸದೆ ತಟಸ್ಥ ಭಾವದಿಂದ ಇರೋದ್ರಿಂದ ಗೊರೂರಿನ ಸಮಸ್ತ ಜನರಿಗೆ ಜಲಜೀವನ್ ಕುಡಿಯುವ ನೀರು ಪೂರೈಕೆಯಾಗದಿರುವುದು ಖಂಡನೀಯ ವಿಚಾರ ಎಂದರು. ಸಂಬಂಧಪಟ್ಟ ಕಾರ್ಯಪಾಲಕ ಇಂಜಿನಿಯರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸುಮಾರು ಬಾರಿ ಮನವಿ ಮಾಡಿ ತಿಳಿಸಿದರೂ ಕಾರ್ಯರೂಪಕ್ಕೆ ಬಾರದಿರುವುದರಿಂದ ಮಾನ್ಯ ಹಾಸನ ಜಿಲ್ಲಾಧಿಕಾರಿಗಳು ಮತ್ತು ದಂಡಾಧಿಕಾರಿಗಳು, ಜಿಲ್ಲಾಡಳಿತ ತಾವು ಈ ಕೂಡಲೇ ಗೊರೂರಿನ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕೆಂದು ಆಗ್ರಹಿಸಿದರು. ಬಹಳಷ್ಟು ಕಾಂಕ್ರೀಟ್ ರಸ್ತೆ ಗುಂಡಿಗಳನ್ನು ಮುಚ್ಚಿಸುವ ಕೆಲಸ ಅತಿ ತುರ್ತಾಗಿ ಆಗಬೇಕಾಗಿರುತ್ತದೆ. ಈ ಪತ್ರಿಕಾ ಪ್ರಕಟಣೆ ಮನವಿಗೂ ಸ್ಪಂದಿಸದೆ ಕಾಮಗಾರಿ ಪೂರ್ಣಗೊಳಿಸಿ ಕುಡಿಯುವ ನೀರು ಪೂರೈಕೆ ಸಂಬಂಧಪಟ್ಟವರು ಕೆಲಸ ನಿರ್ವಹಿಸದಿದ್ದರೆ ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಕುಡಿಯುವ ನೀರಿಗಾಗಿ ಗೊರೂರಿನಿಂದ ಹಾಸನದವರೆಗೂ ಖಾಲಿ ಬಿಂದಿಗೆ ಹಿಡಿದು ಕಾಲ್ನಡಿಗೆ ಪ್ರತಿಭಟನೆ ಹಮ್ಮಿಕೊಳ್ಳುವುದು ಅನಿವಾರ್ಯವಾಗಬಹುದೆಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಗೊರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಿಂಗರಾಜು, ಸದಸ್ಯ ಬಂಗಾರಿಗೌಡ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಪಂಚಾಯಿತಿಗೆ ಏನು ಜಲಜೀವನ್ ಮಿಷನ್ ಯೋಜನೆ ಪ್ರಾರಂಭ ಆಯಿತು ಮೊಟ್ಟ ಮೊದಲಿಗೆ ಹಾಸನ ಜಿಲ್ಲೆಗೆ ಮೊದಲ ಯೋಜನೆಯ ಮೊದಲ ಒಂದು ಕಾಮಗಾರಿ ಜಲಜೀವನ್ ಕುಡಿಯುವ ನೀರಿನ ಕಾಮಗಾರಿ ಗೊರೂರಿಗೆ ಪ್ರಥಮವಾಗಿ ಹಾಸನ ಜಿಲ್ಲೆ ಶುರುವಾಗುತ್ತೆ. ಆದರೆ ದುರದೈವವಶಾತ್ ನಾವು ಯಾರೂ ಕೂಡ ಜಲಜೀವನ್ನಲ್ಲಿಯ ಏನು ಯೋಜನೆ ನೀರನ್ನು ಇದುವರೆಗೂ ಕುಡಿಲಿಕ್ಕೆ ಸಾಧ್ಯ ಆಗಿಲ್ಲ. ಊರಿನ ರಸ್ತೆಗಳನ್ನೆಲ್ಲ ಅಗೆದು ಗುಂಡಿ ಮಾಡಿ ನಲ್ಲಿಗಳನ್ನ ಕಲೆಕ್ಷನ್ ಮಾಡ್ತೀವಿ ಅಂತ ಮಾಡಿ ಹಾಗಾಗಿಯೇ ಬಿಟ್ಟು ಬಂದಿದ್ದಾರೆ. ನಾವು ಇದ್ರ ಮುಖಾಂತರ ಈ ವಿಚಾರವಾಗಿ CS ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ, ಕಾರ್ಯಪಾಲಕ ಇಂಜಿನಿಯರ್ ಕಾಂಟ್ಯಾಕ್ಟ್ ಮಾಡಿದ್ದೀವಿ, AEE ನೆನ್ನೆನೂ ಕೂಡ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದರೂ ಕೂಡ ಈ ಫಲಪ್ರದ ಆಗ್ತಾ ಇಲ್ಲ. ಕುಡಿಯೋಕ್ಕೆ ನೀರಿಲ್ಲ, ಎಲ್ಲ ರಾ ವಾಟ್ರ್ ಕುಡಿದು ಆ ಕಾಯಿಲೆ ಈ ಕಾಯಿಲೆ ಬಂದು ಬೇಗ 50 ವರ್ಷ ಬರೋ 30 ವರ್ಷ 40 ವರ್ಷಕ್ಕೆ ಸತ್ತು ಹೋಗ್ತಾ ಇದ್ದಾರೆ.
ಅದು ಈ ಸರ್ಕಾರ ಕಣ್ಣು ಮುಚ್ಚಂಗೆ ಕೂತಿದೆ. ಏನು ಮಾಡ್ತಿದ್ದಾರೆ ಅಂದರೆ ಬರೀ ಈ ಸರ್ಕಾರದವರು ನಾನೇ ಯಾವಾಗ ಸೀಟಿಗೆ ಹೋಗ್ಬೇಕು ಮತ್ತು ಇನ್ನೊಬ್ಬ ಮುಖ್ಯಮಂತ್ರಿ ಆಗಬೇಕು, ಬರೀ ಅವ್ರವ್ರೇ ಹೇಳ್ಕೊಂಡು ಇದು ಮಾಡ್ತಾ ಇದ್ದಾರೆ ಹೊರತು ಈ ಏನು ಕುಡಿಯೋ ನೀರಿನ ಯೋಜನೆ ಇದೆ ಕರೆಕ್ಟಾಗಿ ಆಗ್ತಾ ಇದೆಯಾ, ಏನಾಗ್ತಾ ಇದೆ, ಆಮೇಲೆ ಈ ಕರೆಕ್ಟಾಗಿ ಇದೆ ಒಂದು ತನಿಖೆ ಆಗಬೇಕು. ಈಗೇನು ಧರ್ಮಸ್ಥಳದಲ್ಲಿ ಈಗೇನು ಶವ ಓದ್ತಿರೋದು ಒಂದು ತನಿಖೆ ಆಗ್ತಿದೆಯೋ ಆ ಥರ ಒಂದು SIT ತನಿಖೆ ಆಗಿಬಿಟ್ರೆ ಇಡೀ ಕರ್ನಾಟಕದಲ್ಲಿ ಸಾವಿರಾರು ಕೋಟಿ ಏನು ವ್ಯಯ ಆಗಿದೆ ಅದೆಲ್ಲ ಸಿಗಾಕೊಳ್ಳುತ್ತೆ. ಆಮೇಲೆ ದಯವಿಟ್ಟು ಅವ್ರ ಸರ್ಕಾರಕ್ಕೆ ನಾವು ಕೈ ಮುಗಿದು ಕೇಳ್ಕೊತೀವಿ, ನಮಗೆ ಅನ್ನ ಕೊಡಬೇಡಿ, ಬಟ್ಟೆ ಕೊಡಬೇಡಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಯೂರಿಯಾ ಕೊರತೆ, ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿ ಖಂಡನೆ, ಜಿಲ್ಲಾ ಬಿಜೆಪಿಯಿಂದ ಬೃಹತ್ ಪ್ರತಿಭಟನೆ. ಚಟ್ಟಕ್ಕೇರಿಸಲು ಬಾಯಿ ತೆರೆದು ನಿಂತ ಚಿಕ್ಕಬಿಕ್ಕೋಡು ರಸ್ತೆ, ಸಂಕಷ್ಟದಲ್ಲಿರುವ ಗ್ರಾಮಸ್ಥರು, ವಿದ್ಯಾರ್ಥಿಗಳು, ಹಿರಿಯರು. ಕಾಡಾನೆ ಭೀತಿ ನಡುವೆ ಕೆಸರು ರಸ್ತೆಯಲ್ಲಿ ಕಷ್ಟದ ಓಡಾಟ, ರಸ್ತೆ ಸರಿಪಡಿಸಲು ಗ್ರಾಮಸ್ಥರ ಒತ್ತಾಯ. ಆಲೂರಿನಲ್ಲಿ ಯಶಸ್ವಿಯಾದ ಪಕ್ಷಿಗಳ ಛಾಯಾಚಿತ್ರ ಪ್ರದರ್ಶನ, ಕಲಾವಿದ ಹೆಮ್ಮಿಗೆ ಮೋಹನ್ ಹಾಗೂ BS ದೇಸಾಯಿ ಕೈ ಚಳಕದಿಂದ ಮೂಡಿಬಂದ ಪಕ್ಷಿ ಹಾಗೂ ಪ್ರಕೃತಿ ಕಲಾಚಿತ್ರಗಳು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಿದ ಪಕ್ಷಿ ಚಿತ್ರ ಪ್ರದರ್ಶನ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.